This is Nagaraj HP, lecturer in accountancy, Vishwamanava PU College. In the previous classes, we discussed about the financial statements part 1. From this class, we are going to be discussing about the next second chapter in your part 2 accountancy, that is financial statements 2. In this chapter, we specially know how to prepare the financial statements. What is the need behind the adjustments? Why the adjustments are going to be necessary for behind the financial statements? Okay. So let us we know the first one concept, that is need for adjustments. According to the accrual concept of accounting, the profit or loss for an accounting year is not based on the revenue realized in cash and the expenses paid in cash during the year. As you all know that what exactly the accrual concept is in the second chapter. Okay. So when you are going to be preparing the financial statements, as you all know that as you are running the business concern, there are certain aspects which is going to be comes like that, means when the revenue is going to be realized but it is not going to be received, or is there any expenses which is going to be incurred, or it is not going to be paid. So this type of aspects which is going to be routinely which is going to be happen in the business. Okay. Some receipts and expenses in the current year which are partly related to the previous year or to the next year. So there may be existing of the income or expenses relating to the current year that still need to be brought into the books of accounts. ಅಂದರೆ ಯಾವುದೇ ಒಂದು ಈ ರಿಸಿಪ್ಟ್ಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಒಂದು ಕರೆಂಟ್ ಇಯರ್ದಾದ್ರೂ ಆಗಿರ್ಬೋದು, ಅಥವಾ ಪ್ರೀವಿಯಸ್ ಇಯರ್ದಾದ್ರೂ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಇಯರ್ದಾದ್ರೂ ಆಗಿರ್ಬೋದು, ಅದು ನಮಗೆ ಏನಾದರೂ ಡ್ಯೂ ಇತ್ತು ಅಂದರೆ ಆ ಡ್ಯೂ ಇರ್ತಕ್ಕಂಥ ಒಂದು ರಿಸಿಪ್ಟ್ಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದು ಕರೆಂಟ್ ಇಯರಿಗೆ ರಿಲೇಟೆಡ್ ಆಗಿದ್ದರೆ ಅದನ್ನು ಕಂಪಲ್ಸರಿಯಾಗಿ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ತೋರಿಸ್ಬೇಕಾಗುತ್ತೆ. ಸೊ ಹಾಗಾದರೆ ಯಾವ ರೀತಿ ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, an amount of rupees 1200 paid on July 1st 2016. See, as you all know that the accounting year starts from the April, okay, and it is going to be end in the March. Okay, so ಏಪ್ರಿಲ್ ಇಂದ ಜುಲೈಗೆ ಎಷ್ಟು ತಿಂಗಳಾಗುತ್ತೆ ನೋಡಿ, ಏಪ್ರಿಲ್, ಮೇ, ಜೂನ್, 3 ಮಂತ್ಸ್ ಆಗಿದೆ. ಓಕೆ, ಸೊ 3 ಮಂತ್ಸ್ ಆದಮೇಲೆ ನಾವು 1200 ರುಪೀಸ್ನ ನಾವು ಪೇ ಮಾಡಿದ್ದೀವಿ ಟುವರ್ಡ್ಸ್ ವಾಟ್, ಇನ್ಶೂರೆನ್ಸ್. ನೀವು ಇನ್ಶೂರೆನ್ಸಿಗೆ ನೀವು ಪೇ ಮಾಡ್ತೀರಾ ಅಂದರೆ, ಒಂದು ಸತಿ ನೀವು ಪಾಲಿಸಿ ಅಮೌಂಟ್ನ ಪೇ ಮಾಡಿದ್ರ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅಪ್ಲೈಡ್ ಫಾರ್ ಹೋಲ್ 1 ಇಯರ್. ಒಂದು ವರ್ಷಕ್ಕೆ ನೀವು 1200 ರೂಪಾಯಿ ಜುಲೈ ಫಸ್ಟಲ್ಲಿ ನೀವು ಪೇ ಮಾಡಿದ್ದೀರ. ಓಕೆ, ಎನಿ ಜನರಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಯೂಶಲಿ ಕವರ್ಸ್ ದ ಪೀರಿಯಡ್ ಆಫ್ 12 ಮಂತ್ಸ್. ನಾನು ಆಗಲೇ ಹೇಳಿದೆ, ಒಂದು ಸತಿ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇ ಮಾಡಿದ್ದೀರಾ ಅಂದರೆ ಎಷ್ಟು ತಿಂಗಳು ಕವರ್ ಆಗುತ್ತಪ್ಪ, 12 ಮಂತ್ಸ್. ಸಪೋಸ್ ದ ಅಕೌಂಟಿಂಗ್ ಇಯರ್ ಎಂಡ್ಸ್ ಆನ್ 31st March 2017. ಸೊ ಏಪ್ರಿಲ್ 1 2016 ಸ್ಟಾರ್ಟ್ ಆಗಿದೆ ಅಂದರೆ ಎಂಡ್ ಆಗೋದು ಯಾವಾಗ, March 31st 2017, ಅಂದರೆ ನೆಕ್ಸ್ಟ್ ಇಯರ್. ಸೊ ಇಟ್ ಮೀನ್ಸ್ ದಟ್ 1/4 ಆಫ್ ದ ಇನ್ಶೂರೆನ್ಸ್ ಪ್ರೀಮಿಯಮ್ ಈಸ್ ಪೇಡ್ ಆನ್ July 1st 2016 ರಿಲೇಟಿಂಗ್ ಟು ದ ನೆಕ್ಸ್ಟ್ ಅಕೌಂಟಿಂಗ್ ಇಯರ್, ದಟ್ ಈಸ್ 2017-18. ಇಲ್ಲಿ ನಾವು ನೋಡ್ತಾ ಇರೋದು 16-17, ಬಟ್ ಅದರಲ್ಲಿ 3 ತಿಂಗಳು ಅಂದರೆ 1/4, ಅಂದರೆ ಕಾಲು ಭಾಗ. ಓಕೆ, ಆ ಒಂದು 3 ತಿಂಗಳನ್ನ ಎಕ್ಸ್ಟ್ರಾ ಕಟ್ಟಿದ್ದೀವಿ. ಅಂದರೆ 1 ಜುಲೈ 2016, ಅಲ್ಲಿಂದ ನೆಕ್ಸ್ಟು 1 ಜುಲೈ 2017, ಒಂದು ವರ್ಷ ಅಂದರೆ ಇಲ್ಲಿಂದ ನೆಕ್ಸ್ಟ್ 2017 ಬರುತ್ತೆ ತಾನೆ. ಸೊ ಜುಲೈ 2017 ಅಂದರೆ ನಿಮಗೆ ಎಷ್ಟು ತಿಂಗಳು ಅಡ್ವಾನ್ಸ್ ಆಗುತ್ತೆ, 3 ಮಂತ್ಸ್ ಅಡ್ವಾನ್ಸ್ ಆಗುತ್ತೆ. ಯಾಕೆಂದರೆ ನಮಗೆ ಇಯರ್ ಎಂಡ್ ಆಗೋದು ಯಾವಾಗ, ಮಾರ್ಚ್. ಸೊ ಮಾರ್ಚ್ ಆದಮೇಲೆ ಏಪ್ರಿಲ್, ಮೇ, ಜೂನ್, 3 ಮಂತ್ಸ್ ನಾವು ಯಾವ ಇಯರಿಂದ ಪೇ ಮಾಡಿದ್ದೀವಿ, 2017-18. ಸೊ ದೇರ್ ಫೋರ್ ವೈಲ್ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫಾರ್ ದ ಇಯರ್ ಆಫ್ 2016-17, 2016-17ರಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋ ಸಂದರ್ಭದಲ್ಲಿ ದ ಎಕ್ಸ್ಪೆನ್ಸಸ್ ಆಫ್ ದ ಇನ್ಶೂರೆನ್ಸ್ ಪ್ರೀಮಿಯಮ್ ಶುಡ್ ಬಿ ಡೆಬಿಟೆಡ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ₹900. ನಾವು ಆ್ಯಕ್ಚುಲಿ 1200 ರೂಪಾಯಿನ ನಾವು P&L ಅಕೌಂಟಲ್ಲಿ ಎಕ್ಸ್ಪೆನ್ಸ್ ಅಂತ ತೋರಿಸಿದ್ರೆ ತಪ್ಪು. ಯಾಕೆಂದರೆ ಅದರಲ್ಲಿ ಕಾಲು ಭಾಗ ಅಂದರೆ 300 ರೂಪಾಯಿನ
ಅದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ, ನೆಕ್ಸ್ಟ್ ಇಯರಿಗೆ ಸಂಬಂಧಪಟ್ಟಿರುತ್ತೆ. ಸೊ ಹಾಗಾಗಿ 1200ಅಲ್ಲಿ 300 ರುಪೀಸ್ನ ಲೆಸ್ ಮಾಡಿ 900 ರುಪೀಸ್ ಮಾತ್ರನೇ ನಾವು ಏನು ಮಾಡಬೇಕು, ಕರೆಂಟ್ ಇಯರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇನ್ಶೂರೆನ್ಸಿಂದು 900 ರುಪೀಸ್ ಮಾತ್ರ ತೋರಿಸ್ಬೇಕು. ಅಂದರೆ ಎನಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅಂದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಯಾವುದೇ ಇರಲಿ, ಆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಅದು ನೆಕ್ಸ್ಟ್ ಇಯರ್ದಾಗಿರುತ್ತೆ. ಸೊ ನೆಕ್ಸ್ಟ್ ಇಯರಿಂದು ನಮಗೆ ಈ ಒಂದು ಇಯರಲ್ಲಿ ನಮಗೆ ರಿಲೇಟೆಡ್ ಆಗಿರಲ್ಲ. ಓಕೆ, ಸೊ ಪ್ರೀಪೇಯ್ಡ್ ಅಂದ್ರೇನು, ಅರ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ದ ಪೇಮೆಂಟ್. ಮುಂಚಿತವಾಗಿ ನಾವು ಏನು ಮಾಡಿದ್ದೀವಿ, ಪೇಮೆಂಟನ್ನು ಮಾಡಿದ್ದೀವಿ. ಸೊ ಮುಂದಿನ ವರ್ಷದ್ದನ್ನು ನಾವು ಈ ವರ್ಷ ಪೇ ಮಾಡಿದ್ದೀವಿ ಅಂದರೆ ಅದು ಮುಂದಿನ ವರ್ಷಕ್ಕೆ ಅದು ಸಂಬಂಧಪಟ್ಟಿರುತ್ತಾನೆ. ಸೊ ಹಾಗಾಗಿ ಅದನ್ನು ಈ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ತೋರಿಸ್ಬೇಕಾ, ಇಲ್ಲ. ಸೊ ಹಾಗಾಗಿ ಅದನ್ನು 300 ರೂಪಾಯಿನ ನಾವೇನು ಮಾಡಿದ್ವಿ, ಲೆಸ್ ಮಾಡಿ 900 ರುಪೀಸ್ ಮಾತ್ರನೇ ನಾವೇನು ಮಾಡಿದ್ವಿ, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸಿದ್ವಿ. ಲೈಕ್ ದಟ್ ದ ನೆಕ್ಸ್ಟ್ ಎಕ್ಸಾಂಪಲ್, ಸ್ಯಾಲರೀಸ್ ಫಾರ್ ದ ಮಂತ್ ಆಫ್ March 2017 were paid on April 7, 2017. ಇಲ್ಲಿ ನೋಡಿ, ಇಲ್ಲಿ ಮಾರ್ಚ್ 2017 ಅದು ಇಯರ್ ಎಂಡಿಂಗ್. ಓಕೆ, ನೆಕ್ಸ್ಟ್ ನಮಗೆ ಇದು ಇಯರ್ ಎಂಡಿಂಗ್ 2017 ಅಂದರೆ ಬಿಗಿನ್ ಆಗಿರೋದು ಯಾವಾಗ, 2016 ತಾನೆ. ಸೊ 16-17 ಅದು ಕರೆಂಟ್ ಇಯರ್. ಬಟ್ ನಾವು ಅದನ್ನು ಸ್ಯಾಲ್ರಿ ನಾವು ಈ ವರ್ಷ 16-17ರಲ್ಲಿ ಕೊಡಬೇಕಾಗಿರೋದು ನಾವು ಯಾವಾಗ ಕೊಟ್ಟಿದ್ದೀವಿ, April 7, 2017 ಕೊಟ್ಟಿದ್ದೀವಿ. ಓಕೆ, ಅಂದರೆ ಏಪ್ರಿಲ್ 1ಕ್ಕೆ ನಮಗೆ 2017 ಸ್ಟಾರ್ಟ್ ಆಗಿದೆ ಅಂದರೆ ಅದು ಎಂಡ್ ಆಗೋದು ಯಾವಾಗ, 2018 ಮಾರ್ಚಲ್ಲಿ, ಅಂದರೆ 17-18. ಇದು 16-17, ಇದು 17-18. ಓಕೆ, ಸೊ ದಿಸ್ ಮೀನ್ಸ್ ದ ಸ್ಯಾಲರೀಸ್ ಫಾರ್ ದ ಅಕೌಂಟ್ ಆಫ್ 2016-17 ಡಸ್ ನಾಟ್ ಇನ್ಕ್ಲೂಡ್ಸ್ salaries for the month of March 2017. Such unpaid salaries termed as salaries outstanding. ಅಂದರೆ 2016-17ರಲ್ಲಿ ನಾವು ಕೊಡಬೇಕಾಗಿರೋ ಸ್ಯಾಲ್ರಿನ ನಾವು ಮುಂದಿನ ವರ್ಷ ಪೇ ಮಾಡ್ತಾ ಇದ್ದೀವಿ. ಅಂದರೆ 16-17ರಲ್ಲಿ ನಾವು ಕೊಡಬೇಕಾಗಿರೋದನ್ನ ನಾವು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಏನು ಆ 16-17 ಇತ್ತಲ್ಲ, ಅದನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸ್ಬೇಕು. ಯಾಕೆಂದರೆ ಇಫ್ ಇಟ್ ಈಸ್ ಎ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ relating to the current year, then it must be shown as an expenses in the current year financial statements only. Okay, so this is the another one example. This is the example related to prepaid expenses, and this is the example relating to the outstanding expenses. Let us we see the what are the adjustments. See, ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಒಂದು ಫಸ್ಟ್ ಒನ್ ಕ್ಲೋಸಿಂಗ್ ಸ್ಟಾಕ್, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ಅನ್ಎಕ್ಸ್ಪೈರ್ಡ್ ಎಕ್ಸ್ಪೆನ್ಸಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತಲೂ ಕರಿತೀವಿ ಅಥವಾ ಅನ್ಎಕ್ಸ್ಪೈರ್ಡ್ ಎಕ್ಸ್ಪೆನ್ಸಸ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಅಕ್ರೂಡ್ ಇನ್ಕಮ್ ನಥಿಂಗ್ ಬಟ್ ಇನ್ಕಮ್ ಡ್ಯೂ, ಅಂದರೆ ನಮ್ಮ ಬಿಸ್ನೆಸ್ಸಿಗೆ ಇನ್ಕಮ್ ಬರಬೇಕಾಗಿರುತ್ತೆ, ಬಂದಿರೋದಿಲ್ಲ. ನೆಕ್ಸ್ಟ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನೋಡಿ, ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್ನ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಗೆ ಕರಿತೀವೋ ಅದೇ ರೀತಿ ಮುಂದಿನ ವರ್ಷ ನಮಗೆ ರಿಸೀವ್ ಮಾಡಬೇಕಾರೋ ಇನ್ಕಮನ್ನು ನಾವು ಈ ವರ್ಷವೇ ನಾವು ರಿಸೀವ್ ಮಾಡ್ತೀವಿ, ಅದನ್ನು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡಿಪ್ರಿಸಿಯೇಷನ್, ನೆಕ್ಸ್ಟ್ ಒನ್ ಬ್ಯಾಡ್ ಡೆಟ್ಸ್, ನೆಕ್ಸ್ಟ್ ಒನ್ ಪ್ರೊವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್, ನೆಕ್ಸ್ಟ್ ಪ್ರೊವಿಷನ್ಸ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸ್, ಮ್ಯಾನೇಜರ್ಸ್ ಕಮಿಷನ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ದೀಸ್ ಆರ್ ಆಲ್ ದ 11 adjustments specially we are going to be seen in the financial statements. So let us we discuss how we are going to be deals with these adjustments while preparing the financial statements, each one of them. Okay, in that first one is closing stock. As you all know that the closing stock represents the cost of unsold goods laying in the stores at the end of the accounting period. ಯಾವುದೇ ಒಂದು ವಸ್ತುಗಳನ್ನು ನಾವು ಒಂದು ಸೇಲ್ ಮಾಡೋ ಒಂದು ಪ್ರೋಸೆಸ್ಸಲ್ಲಿ, ನಮ್ಮ ಒಂದು ಬಿಸ್ನೆಸ್ಸಲ್ಲಿ ನಮಗೆ ವರ್ಷದ ಕೊನೆಯಲ್ಲಿ ಗೂಡ್ಸ್ ನಮಗೆ ಏನು ಸೇಲ್ ಆಗ್ದಲೇ ಹಾಗೆ ಉಳಿದಿರ್ತಕ್ಕಂಥ ಒಂದು ಗೂಡ್ಸ್ ಕೊನೆಯಲ್ಲಿ ಅದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ದಿಸ್ ಕ್ಲೋಸಿಂಗ್ ಸ್ಟಾಕನ್ನು ನಾವು ಯಾವ ರೀತಿ ನಾವು ತೋರಿಸ್ಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಈಸ್ ಟು ಬಿ ಶೋನ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕನ್ನು ಫಸ್ಟು ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಓಕೆ, ಆ್ಯಂಡ್ ಅದನ್ನು ಮತ್ತೆ ಎಲ್ಲಿ ತೋರಿಸ್ಬೇಕು, ಬೈ ಶೋಯಿಂಗ್ ಇಟ್ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ನಾವೇನು ಮಾಡಬೇಕು, ಅಸೆಟ್ ಸೈಡ್ ತೋರಿಸ್ಬೇಕು. ಓಕೆ,
ಸೊ ಕ್ಲೋಸಿಂಗ್ ಸ್ಟಾಕನ್ನು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಏನಕ್ಕೆ ತೋರಿಸ್ಬೇಕು ಅಂದರೆ ಇಟ್ ಈಸ್ ಎ ಸ್ಟಾಕ್ ವಿಚ್ ಈಸ್ ಗೋಯಿಂಗ್ ಟು ಬಿ ರಿಮೈನ್ಸ್ ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಓಕೆ, ಸೊ ಅಕೌಂಟಿಂಗ್ ಪೀರಿಯಡ್ ಇಲ್ಲಿ ಎಂಡ್ ಆಗೋದು ಯಾವಾಗ? ಮಾರ್ಚ್ 2017. ಓಕೆ, ಸೊ ಅದು ಒಂದು ಅಕೌಂಟಿಂಗ್ ಪೀರಿಯಡ್ ಎಂಡಲ್ಲಿ 15,000 ರೂಪಾಯಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ಹಾಗೆ ಉಳಿದಿದೆ. ಅದನ್ನು ನಾವೆಲ್ಲಿ ತೋರಿಸ್ತಾ ಇದ್ದೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್. ಸೊ ದಿಸ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿಕಮ್ ದ ಓಪನಿಂಗ್ ಸ್ಟಾಕ್ ಆಫ್ಟರ್ ನೆಕ್ಸ್ಟ್ ಪೀರಿಯಡ್. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಏನು ಕಾಣುತ್ತಲ್ಲ, ಈ ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡು ನೀವು ಓಪನಿಂಗ್ ಸ್ಟಾಕ್ ತೋರಿಸ್ತೀರ. ಸೊ ಈ ಓಪನಿಂಗ್ ಸ್ಟಾಕು ನಮಗೆ ನೆಕ್ಸ್ಟ್ ವರ್ಷದಲ್ಲಿ ಬರುತ್ತೆ. ಓಕೆ, ಸೊ ಈ ಕ್ಲೋಸಿಂಗ್ ಸ್ಟಾಕ್ 15,000ನೇ ನಾವು ನೆಕ್ಸ್ಟ್ ವರ್ಷದಲ್ಲಿ ನಾವು ಡೆಬಿಟ್ ಸೈಡು ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕ್ ಅಂತ ತೋರಿಸ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. When an expenses of an accounting period remain unpaid at the end of an accounting period, they are termed as outstanding expenses. ಯಾವುದೇ ಒಂದು ಎಕ್ಸ್ಪೆನ್ಸಸ್ಸು ಒಂದು ಅಕೌಂಟಿಂಗ್ ಪೀರಿಯಡಲ್ಲಿ ನಾವು ಕೊಡ್ದಲೇ ಹಾಗೆ ಉಳಿಸ್ಕೊಂಡ್ರೆ ಅಕೌಂಟಿಂಗ್ ಪೀರಿಯಡಿನ ಕೊನೆಯಲ್ಲಿ ಅದನ್ನು ನಾವೇನಂತ ಕರಿತೀವಿ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಯಾವ ರೀತಿ ನಾವು ಎಂಟ್ರೀಸ್ ಪಾಸ್ ಮಾಡ್ತೀವಿ? ಎಕ್ಸಾಂಪಲ್ ನಾವು ನೋಡೋದಾದರೆ ವೇಜಸ್ ಆಗಿರ್ಬೋದು, ಯಾವುದೇ ಎಕ್ಸ್ಪೆನ್ಸಸ್, ಟೇಕ್ ದ ಎಕ್ಸಾಂಪಲ್ wages, salaries, interest on loan, whatever the expenses it may be. So if there any expenses which is going to be unpaid during a particular year, so that type of expenses we are going to be called as outstanding expenses. Keep it in mind, this outstanding expenses, it is a liability. ಸೊ ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಯಾವ ರೀತಿ ನಾವು ತೋರಿಸ್ಬೇಕು ಅಂದರೆ, ನಾವು ಜರ್ನಲ್ ಎಂಟ್ರಿ ಅದಕ್ಕೆ ಬರುತ್ತೆ. ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ ವೇಜಸ್ ಅಂತಲೇ ತೊಗೋಬೋದು. ವೇಜಸ್ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ವೇಜಸ್. ವೇಜಸ್ ಇಟ್ ಈಸ್ ಎನ್ ಎಕ್ಸ್ಪೆನ್ಸಸ್. ನಿಮಗೆ ಗೊತ್ತಿದೆ ರೂಲ್, ಅಮೇರಿಕನ್ ರೂಲಲ್ಲಿ ಎಕ್ಸ್ಪೆನ್ಸಸ್ಸನ್ನು ನಾವು ಇನ್ಕ್ರೀಸ್ ಆದರೆ ಏನು ಮಾಡಬೇಕು? ಡೆಬಿಟ್. ಓಕೆ, ಲ್ಯಾಬಿಲಿಟಿ ರೂಲ್ಸ್ ಪ್ರಕಾರ ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಅಂದರೆ ಏನು? ಕ್ರೆಡಿಟ್. ಸೊ ಲ್ಯಾಬಿಲಿಟಿ ಇನ್ಕ್ರೀಸ್, ಅದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಕ್ರೆಡಿಟ್ ಮಾಡಿದ್ದೀವಿ, ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಿದ್ದೀವಿ? ಡೆಬಿಟ್ ಮಾಡಿದ್ದೀವಿ. ಓಕೆ, ಸೊ ಜರ್ನಲ್ ಎಂಟ್ರೀಸ್ concerned expenses account data to outstanding expenses. So the above entry opens a new account called outstanding expenses which shown on the liabilities side of the balance sheet. ನಾನು ಆಗಲೇ ಹೇಳಿದೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಪ್ಪ? ಲ್ಯಾಬಿಲಿಟೀಸ್. ಸೊ ಹಾಗಾಗಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಯಾವುದೇ ಒಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆಗಿರ್ಬೋದು. ಓಕೆ, ಸೊ ಈ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆಗಿರ್ಬೋದು, ಯಾವುದೇ ಒಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಯಾವ ಕಡೆ ತೋರಿಸ್ಬೇಕು? ಲ್ಯಾಬಿಲಿಟೀಸ್ ಸೈಡ್ ತೋರಿಸ್ಬೇಕು. ಹಾಗೆ ದ ಅಮೌಂಟ್ ಆಫ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆ್ಯಡೆಡ್ ಟು ದ ಟೋಟಲ್ ಎಕ್ಸ್ಪೆನ್ಸಸ್ ಅಂಡರ್ ದ ಪರ್ಟಿಕ್ಯುಲರ್ ಹೆಡ್ ಫಾರ್ ದ ಪರ್ಪೋಸ್ ಆಫ್ ದ ಪ್ರಿಪೇರಿಂಗ್ ದ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್. ಆ ಒಂದು ಯಾವುದೇ ಒಂದು ಎಕ್ಸ್ಪೆನ್ಸಸ್, ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ ಏನಿರುತ್ತಲ್ಲಪ್ಪ, ಆ ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ಸನ್ನು ನಾವು ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟಲ್ಲಿ ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಓಕೆ, ಯಾಕೆಂದರೆ ಇವಾಗ 10,000 ರೂಪಾಯಿ ನಾನು ರೆಂಟ್ ಕೊಡಬೇಕಾಗಿರುತ್ತೆ. ಆ ಒಂದು ವರ್ಷದಲ್ಲಿ ನಾನು 8,000 ರೂಪಾಯಿ ಕೊಟ್ಟಿರ್ತೀನಿ. ಆ ವರ್ಷದಲ್ಲಿ ನಾನು ರೆಂಟ್ ಎಷ್ಟು ಕೊಡಬೇಕು? ಟೋಟಲಿ 10,000. ಬಟ್ ನಾನು ಎಷ್ಟು ಕೊಟ್ಟಿರ್ತೀನಿ? 8,000. ಇನ್ನು ಎಷ್ಟು ಕೊಡಬೇಕು ಬಾಕಿ? 2,000. ಆ 2,000ನೂ ಆ ವರ್ಷಕ್ಕೆ ಸಂಬಂಧಪಟ್ಟಿರುತ್ತೆ ತಾನೆ. ಸೊ ಅದನ್ನು ಕೊಟ್ಟಿರಲ್ಲ. ಸೊ ಕೊಟ್ಟಿಲ್ಲ ಅಂದ ತಕ್ಷಣ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸಲ್ಲ ಅಂತ ಅಲ್ಲ. ಆ 2,000 ರೂಪಾಯಿನೂ ಆ ವರ್ಷಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ಆ 2,000 ರೂಪಾಯಿನ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದೇ 2,000ನ್ನು ನಾವು ಲ್ಯಾಬಿಲಿಟಿ ಸೈಡ್ ತೋರಿಸ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. 8,000 ವೇಜಸ್ ಇದೆ, 500 ಔಟ್ಸ್ಟ್ಯಾಂಡಿಂಗ್. ಈ ಥರ ನಾವು ಆ ಒಂದು 8,000 + 500 ಎರಡನ್ನೂ ಆ್ಯಡ್ ಮಾಡಿ ನಾವು ಟ್ರೇಡಿಂಗ್ ಅಕೌಂಟಲ್ಲಿ, ಯಾಕೆಂದರೆ ವೇಜಸ್ ನಿಮಗೆ ಗೊತ್ತಿದೆ, ಇಟ್ ಈಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಈ 500 ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ 8,500 ಅಂತ ಬರೀತೀರ. ಸೊ ಇದೇ ಔಟ್ಸ್ಟ್ಯಾಂಡಿಂಗ್ ವೇಜಸ್ 500ಅನ್ನು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಲ್ಯಾಬಿಲಿಟಿ ಸೈಡು ನಾವು ತೋರಿಸ್ಬೇಕು ಈ ಥರ. ಓಕೆ, ಸೊ ದಿಸ್ ಈಸ್ ದ ಎಕ್ಸಾಂಪಲ್. ಈ ಥರ ಯಾವುದೇ ಎಕ್ಸ್ಪೆನ್ಸಸ್ ಆಗಿರ್ಬೋದು, ನಿಮಗೆ ಟ್ರೇಡಿಂಗ್ ಅಕೌಂಟಿಂದಾದರೂ ಆಗಿರ್ಬೋದು ಅಥವಾ P&L ಅಕೌಂಟಿಂದಾದರೂ ಆಗಿರ್ಬೋದು. ಸಪೋಸ್ ಇಲ್ಲಿ ಸ್ಯಾಲರೀಸ್ 25,000 ಇದೆ, ಇಲ್ಲಿ 20,000 ಕೊಟ್ಟಿರ್ತೀರ, ಇನ್ನು 5,000 ರೂಪಾಯಿ ಡ್ಯೂ ಇರುತ್ತೆ. ಅದನ್ನು ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಅಂತ ಬಂದುಬಿಟ್ಟು 5,000 ಆ್ಯಡ್ ಮಾಡಿ ಇಲ್ಲಿ 25,000 ತೋರಿಸ್ತೀರ. ಅದೇ 5,000 ರೂಪಾಯಿನ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಂತ ಬರೆದು ಇಲ್ಲಿ 5,000 ತೋರಿಸ್ಬೇಕು.
ಸೊ ಈ ಥರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪ್ರೇಷನ್ಸ್ ಟೈಮಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ಸಿಗೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಅದೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ತೋರಿಸ್ಬೇಕು, ಲ್ಯಾಬಿಲಿಟಿ ಸೈಡ್. ಓಕೆ, ಸೊ ಲೆಟ್ ಅಸ್ ವಿ ಮೂವ್ ಟು ದ ಅನದರ್ ಒನ್. The next one is prepaid expenses. As you know that the outstanding expenses is shown under the liability side, like that the prepaid expenses is to be treated as asset. See, what exactly the prepaid expenses? Some items of expenses which are paid in advance in the normal course of business operations. At the end of a accounting year, it found that the benefits of such expenses have not been fully received. A portion of the benefit would be received in next accounting year. So this portion of expenses is carry forwarded to the next year and it is termed as prepaid expenses. ಯಾವುದೇ ಒಂದು ಎಕ್ಸ್ಪೆನ್ಸಸ್ಸನ್ನು ನಾವು ವರ್ಷದ ಕೊನೆಯಲ್ಲಿ ಅಟ್ ದ ಎಂಡ್ ಆಫ್ ಎನ್ ಅಕೌಂಟಿಂಗ್ ಇಯರ್ ನಾವು ಅದನ್ನು ಪೇ ಮಾಡಿದ್ದು, ಅದು ಆ ಒಂದು ಪೋರ್ಷನ್ ಅದರಿಂದ ನಮಗೆ ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಅಂದರೆ ಅದರಿಂದ ಬೆನಿಫಿಟ್ಸ್ ನಮಗೆ ಬರ್ತಾ ಇದೆ ಅಂತ. ಸೊ ಆ ಬೆನಿಫಿಟ್ಸು ನಾವೇನು ಎಕ್ಸ್ಪೆನ್ಸಸ್ ಮಾಡಿರೋದು ನಾವು ಫುಲ್ಲಿ ರಿಸೀವ್ ಮಾಡಿಲ್ಲ, ಅದು ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಸೊ ಅಂಥ ಒಂದು ಎಕ್ಸ್ಪೆನ್ಸಸ್ಸನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀವಲ್ಲ ಪ್ರೀವಿಯಸ್ ಇಯರಿಂದ ಕರೆಂಟ್ ಇಯರಿಂದ ನೆಕ್ಸ್ಟ್ ಇಯರಿಗೆ, ಸೊ ಅದನ್ನು ನಾವು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನಾನು ಆಗಲೇ ಹೇಳಿದೆ, ಇದು ಏನು ಅಸೆಟ್. ಓಕೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲ್ಯಾಬಿಲಿಟಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಎನ್ ಅಸೆಟ್. ಸೊ ಅಸೆಟ್ ಇನ್ಕ್ರೀಸ್ ಅಂದರೆ ನಿಮಗೆ ಗೊತ್ತಿದೆ ಇಟ್ ಈಸ್ ಡೆಬಿಟ್. ಸೊ ಹಾಗಾಗಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಿದ್ದೀವಿ, ಡೆಬಿಟ್. ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಿದ್ದೀವಿ, ಕ್ರೆಡಿಟ್. ಓಕೆ, ಇಲ್ಲಿ ನೋಡಿ, the effect of the above adjustment entry is that amount of from the total particular expense. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಆ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಆ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ಸಿಗೆ ಏನು ಮಾಡಿದ್ವಪ್ಪ, ಆ್ಯಡ್ ಮಾಡಿದ್ವಿ. ಬಟ್ ಅದೇ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಡಿಡಕ್ಟ್ ಮಾಡಬೇಕಾಗುತ್ತೆ. ಓಕೆ, it is to be deducted in the particular expense and it is to be shown in the asset side of the balance sheet. ಇಲ್ಲಿ ನೋಡಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸ್ಯಾಲರೀಸ್ ಎಷ್ಟಿದೆ, 25,000. ಸೊ 5,000 ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ನಾವು ಅದನ್ನು ಲೆಸ್ ಮಾಡಿ 20,000 ಬರಲಿ. ಈ 5,000 ಯಾಕೆ ಲೆಸ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ದ ನೆಕ್ಸ್ಟ್ ಇಯರ್, ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿರುತ್ತೆ ಆ 5,000 ರೂಪಾಯಿ. ಸೊ ಹಾಗಾಗಿ ಆ 5,000 ರೂಪಾಯಿ ಮುಂದಿನ ವರ್ಷಕ್ಕೆ ಸಂಬಂಧಪಡೋದಾದರೆ ಈ ವರ್ಷದ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಅದು ಇರಬೇಕಾ, ಇರಬಾರ್ದು. ಹಾಗಾಗಿ ಅದನ್ನು ಏನು ಮಾಡಿದ್ವಿ, ಲೆಸ್ ಮಾಡಿದ್ವಿ. ಲೆಸ್ ಮಾಡಿ 5,000 ಪ್ರೀಪೇಯ್ಡ್ ಸ್ಯಾಲರಿನ ನಾವೆಲ್ಲಿ ತೋರಿಸ್ತಿದ್ದೀವಿ, ಅಸೆಟ್ ಸೈಡ್. ಓಕೆ, ಸೊ ಈ ಪ್ರೀಪೇಯ್ಡ್ ಸ್ಯಾಲರಿ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಇಯರಿಗೆ ಅಂದರೆ ಮುಂದಿನ ವರ್ಷದಲ್ಲಿ ಅದು ನಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಲೆಟ್ ಅಸ್ ವಿ ಮೂವ್ ಟು ದ ಅನದರ್ ಒನ್. The next one is accrued income. Accrued income nothing but ಇನ್ಕಮ್ ಡ್ಯೂ ಅಂದರೆ ನಮಗೆ ಬರಬೇಕಾಗಿರ್ತಕ್ಕಂಥ ಆದಾಯ ನಮಗೆ ಬರ್ದಲೇ ಇರ್ತಕ್ಕಂಥದ್ದು. ದೆರ್ ಈಸ್ ಎನ್ ಸರ್ಟೆನ್ ಐಟಮ್ಸ್ ಆಫ್ ಇನ್ಕಮ್ ಸಚ್ ಆಸ್ ಇಂಟ್ರೆಸ್ಟ್ ಆನ್ ಲೋನ್, ಕಮಿಷನ್, ರೆಂಟ್ ಎಕ್ಸೆಟ್ರಾ ಆರ್ ಅರ್ನ್ಡ್ ಡ್ಯೂರಿಂಗ್ ದ ಕರೆಂಟ್ ಇಯರ್. ಅಂದರೆ ಈ ಯಾವುದೇ ಒಂದು ಇನ್ಕಮ್ಮು ನಮಗೆ ಅರ್ನ್ ಆಗಿರುತ್ತೆ ಕರೆಂಟ್ ಇಯರಲ್ಲಿ ಅಂದರೆ ಪ್ರಸಕ್ತ ವರ್ಷದಲ್ಲಿ, ಬಟ್ ಹ್ಯಾವ್ ನಾಟ್ ಬೀನ್ ಆ್ಯಕ್ಚುಲಿ ರಿಸೀವ್ಡ್. ಅದನ್ನು ನಾವು ರಿಸೀವ್ ಮಾಡ್ದಲೇ ಇದ್ದರೆ, ಓಕೆ, ಬೈ ದ ಎಂಡ್ ಆಫ್ ಎ ಸೇಮ್ ಇಯರ್, ಸಚ್ ಇನ್ಕಮ್ಸ್ ಆರ್ ನೋನ್ ಆ್ಯಸ್ ಅಕ್ರೂಡ್ ಇನ್ಕಮ್. ಅಂದರೆ ಈ ಒಂದು ರೆಂಟ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ ಆಗಿರ್ಬೋದು, ಯಾವುದೇ ಒಂದು ಇನ್ಕಮ್ಮು ನಮಗೆ ಆ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ ಅರ್ನ್ ಆಗಿರುತ್ತೆ, ಅಂದರೆ ನಮಗೆ ಅದು ಬರಬೇಕಾಗಿರುತ್ತೆ. ಬಟ್ ಆ ಪರ್ಟಿಕ್ಯುಲರ್ ಇಯರಲ್ಲೇ ನಾವು ಅದನ್ನು ರಿಸೀವ್ ಮಾಡಬೇಕು, ಬಟ್ ನಾವು ರಿಸೀವ್ ಮಾಡಿರಲ್ಲ. ಓಕೆ, ಬಟ್ ಹ್ಯಾವ್ ನಾಟ್ ಬೀನ್ ಆ್ಯಕ್ಚುಲಿ ರಿಸೀವ್ಡ್. ಸೊ ನಾವು ರಿಸೀವ್ ಮಾಡಿಲ್ಲ ಅಂದರೆ ಅಂಥ ಒಂದು ಇನ್ಕಮ್ ಡ್ಯೂ ಇರ್ತಕ್ಕಂಥದ್ದನ್ನು ನಾವು ಅಕ್ರೂಡ್ ಇನ್ಕಮ್ ಅಂತ ಕರಿತೀವಿ. ಸೊ ಅಕ್ರೂಡ್ ಇನ್ಕಮ್ ಇಟ್ ಈಸ್ ಅನ್ ಅಸೆಟ್. ಓಕೆ, ಕೀಪ್ ಇಟ್ ಇನ್ ಮೈಂಡ್, ಅಕ್ರೂಡ್ ಇನ್ಕಮ್ ಇಟ್ ಈಸ್ ಅನ್ ಅಸೆಟ್. ಅಸೆಟ್ ಇನ್ಕ್ರೀಸ್ ಆದರೆ ನಾವು ಅದನ್ನು ಏನು ಮಾಡಬೇಕಪ್ಪ, ಡೆಬಿಟ್. ಸೊ ಹಾಗಾಗಿ ಅಕ್ರೂಡ್ ಇನ್ಕಮ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಇನ್ಕಮ್, ಯಾವುದೇ ಒಂದು ಇನ್ಕಮ್ ಆಗಿರ್ಬೋದು. ಅಕ್ರೂಡ್ ಇನ್ಕಮ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಕ್ರೂಡ್ ಕಮಿಷನ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟ್.
ಓಕೆ, ಈ ಥರ ನಾವು ಬರಿತೀವಿ. ದ ಅಮೌಂಟ್ ಆಫ್ ಅಕ್ರೂಡ್ ಇನ್ಕಮ್ ವಿಲ್ ಬಿ ಆ್ಯಡೆಡ್ ಟು ದ ರಿಲೇಟೆಡ್ ಇನ್ಕಮ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ನ್ಯೂ ಅಕೌಂಟ್ ಆಫ್ ಅಕ್ರೂಡ್ ಇನ್ಕಮ್ ವಿಲ್ ಬಿ ಅಪಿಯರ್ ಇನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ನಾನು ಆಗಲೇ ಹೇಳಿದೆ ಅಕ್ರೂಡ್ ಇನ್ಕಮ್ ಅಂದ್ಬಿಟ್ಟು ಏನದು ಅಸೆಟ್ ಅಂತ. ಸೊ ಹಾಗಾಗಿ ಈ ಅಕ್ರೂಡ್ ಇನ್ಕಮನ್ನು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಯಾವ ಕಡೆ ತೋರಿಸ್ಬೇಕು, ಅಸೆಟ್ ಸೈಡ್. ಹಾಗೆ ಆ ಒಂದು ಡ್ಯೂ ಇರ್ತಕ್ಕಂಥ ಇನ್ಕಮ್ಮು ಆ ವರ್ಷಕ್ಕೆ ಸಂಬಂಧಪಟ್ಟಿರುತ್ತಾನೆ. ಸೊ ಆ ವರ್ಷಕ್ಕೆ ಸಂಬಂಧಪಟ್ಟಿರುತ್ತೆ, ನಮಗೆ ಇನ್ಕಮ್ ಬರಬೇಕಾಗಿರೋದು ಆ ವರ್ಷ ಬಂದಿರಲ್ಲ ಅಂದಿದ್ದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಥವಾ ಅಕ್ರೂಡ್ ಇನ್ಕಮ್ ಅಂತ ಅಂದ್ವಿ. ಸೊ ಹಾಗಾದರೆ ಆ ಪರ್ಟಿಕ್ಯುಲರ್ ಇನ್ಕಮನ್ನು ನಾವು ಅದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇದು ಎಲ್ಲಿ ತೋರಿಸ್ಬೇಕು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ತೀರಾ, ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್. ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಸಿ, ಕಮಿಷನ್ ರಿಸೀವ್ಡ್ 5000. ನಾವು ಕಮಿಷನ್ ಎಷ್ಟು ರಿಸೀವ್ ಮಾಡಿದ್ವಿ, 5000 ರೂಪಾಯಿ. ಅಕ್ರೂಡ್ ಕಮಿಷನ್ ಎಷ್ಟಪ್ಪ, 1500. ಸೊ ನಮಗೆ ಎಷ್ಟು ಬರಬೇಕಾಗಿರುತ್ತೆ, 6500. ಬಟ್ ನಾವು ಎಷ್ಟು ರಿಸೀವ್ ಮಾಡಿದ್ದೀವಿ, 5000. ಇನ್ನು ಎಷ್ಟು ರಿಸೀವ್ ಮಾಡಬೇಕು, 1500. ಈ 1500 ನಮಗೆ ಈ ವರ್ಷಕ್ಕೆ ಸಂಬಂಧಪಟ್ಟಿರೋದು. ಸೊ ಹಾಗಾಗಿ ಅದನ್ನು ಏನು ಮಾಡಿದ್ವಿ, ಆ್ಯಡ್ ಮಾಡಿದ್ವಿ. ಎಲ್ಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಟ್ರೇಡಿಂಗ್ ಅಕೌಂಟ್ ಇದು P&L. ಓಕೆ, ಸೊ P&L ಅಕೌಂಟಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂದರೆ ಅಕ್ರೂಡ್ ಇನ್ಕಮನ್ನು ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮತ್ತು ಅದನ್ನು ಎಲ್ಲಿ ತೋರಿಸ್ಬೇಕು, ಅಸೆಟ್ ಸೈಡ್. ನೋಡಿ, ಅಕ್ರೂಡ್ ಕಮಿಷನ್ ಎಷ್ಟು ತೋರಿಸಿದ್ದೀವಿ, 1500. ಸೊ ಈ ಥರ ನಾವು P&L ಅಲ್ಲಿ ಅಕ್ರೂಡ್ ಇನ್ಕಮನ್ನು ಆ್ಯಡ್ ಮಾಡಿ ಅದನ್ನು ಅಸೆಟ್ ಸೈಡ್ ತೋರಿಸ್ಬೇಕು. ಓಕೆ, ಸೊ ದಿಸ್ ಈಸ್ ಅಬೌಟ್ accrued income. Let us we move to the another one, that is income received in advance. As you know that the accrued income is treated as asset, like that the income received in advance ಅಂದರೆ ನಾವು ಇನ್ಕಮ್ ನಾವು ರಿಸೀವ್ ಮಾಡಿದ್ದೀವಿ ಅಡ್ವಾನ್ಸ್ ಆಗಿ, ಅಂದರೆ ಮುಂದಿನ ವರ್ಷ ನಾವು ಇಸ್ಕೋಬೇಕಾಗಿರ್ತಕ್ಕಂಥ ಇನ್ಕಮನ್ನು ನಾವು ಈ ವರ್ಷನೇ ನಾವೇನು ಮಾಡಿರ್ತೀವಿ, ರಿಸೀವ್ ಮಾಡಿರ್ತೀವಿ. ಸೊ ದಿಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಈಸ್ ಟ್ರೀಟೆಡ್ ಆಸ್ ವಾಟ್, liabilities. Okay, there is a certain income is received but whole amount of it does not belong to the current period. ಅಂದರೆ ನಾವು ಯಾವುದೇ ಒಂದು ಇನ್ಕಮನ್ನು ರಿಸೀವ್ ಮಾಡಿದ್ದು ಆ ಎಲ್ಲ ಅಮೌಂಟು ನಮಗೆ ಆ ಒಂದು ವರ್ಷಕ್ಕೆ ಅಂದರೆ ಆ ಕರೆಂಟ್ ಇಯರಿಗೆ ನಮಗೆ ಬಿಲಾಂಗ್ ಆಗಲಿಲ್ಲ ಅಂದರೆ, ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂದರೆ, ದ ಪೋರ್ಷನ್ ಆಫ್ ದ ಇನ್ಕಮ್ ವಿಚ್ ಈಸ್ ಬಿಲಾಂಗ್ಸ್ ಟು ದ ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್. ಅದರಲ್ಲಿ ಯಾವುದೇ ಒಂದು ಭಾಗ ನಮಗೆ ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡಲ್ಲಿ ನಮಗೆ ಸಂಬಂಧಪಟ್ಟಿದ್ರೆ ಅದನ್ನು ನಾವು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆರ್ ಅನ್ಅರ್ನ್ಡ್ ಇನ್ಕಮ್, ಅಥವಾ ಅದನ್ನು ಅನ್ಅರ್ನ್ಡ್ ಇನ್ಕಮ್ ಅಂತ ಕರಿತೀವಿ. ಅನ್ಅರ್ನ್ಡ್ ಅಂತ ಏನು ಕರಿತೀವಿ ಅಂದರೆ, ಇಟ್ ಈಸ್ ಅನ್ ಇನ್ಕಮ್ ವಿಚ್ ಈಸ್ ನಾಟ್ ಅರ್ನ್ಡ್ ಫಾರ್ ದ ಕರೆಂಟ್ ಪೀರಿಯಡ್. So if it is an income earned for the current year and it is received, then it is shown in the profit and loss account credit side. But it is an unearned income, ಅಂದರೆ ಆ ವರ್ಷ ಇನ್ಕಮ್ ನಾವು ಅರ್ನ್ ಮಾಡಿಲ್ಲ, ಬಟ್ ಅದನ್ನು ನಾವು ರಿಸೀವ್ ಮಾಡಿದ್ದೀವಿ ಅಂದರೆ ಅಂಥ ಒಂದು ಇನ್ಕಮು ಅದು ಯಾವ ವರ್ಷಕ್ಕೆ ಸಂಬಂಧಪಟ್ಟಿರುತ್ತೆ, ನೆಕ್ಸ್ಟ್ ಇಯರ್ಗೆ. ಸೊ ಅದನ್ನು ನಾವು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಸೊ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಪ್ಪ, ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಅಂದರೆ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಹಾಗಾಗಿ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ನ ನಾವಿಲ್ಲಿ ಏನು ಮಾಡಿದ್ದೀವಿ, ಕ್ರೆಡಿಟ್ ಮಾಡಿದ್ದೀವಿ. ಕನ್ಸರ್ನ್ಡ್ ಇನ್ಕಮ್ ಅಕೌಂಟ್ ಡೆಬಿಟ್ ಟು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇದನ್ನು ಯಾವ ರೀತಿ ತೋರಿಸ್ಬೇಕು, ದ ಎಫೆಕ್ಟ್ ಆಫ್ ದಿಸ್ ಎಂಟ್ರಿ ವಿಲ್ ಬಿ ದಟ್ ದ ಬ್ಯಾಲೆನ್ಸ್ ಆಫ್ ದ ಇನ್ಕಮ್ ಅಕೌಂಟ್ ವಿಲ್ ಬಿ ಈಕ್ವಲ್ ಟು ದ ಅಮೌಂಟ್ ಆಫ್ ಇನ್ಕಮ್ ಅರ್ನ್ಡ್ ಫಾರ್ ದ ಕರೆಂಟ್ accounting period, and the new account of income received in advance will be shown in the liabilities side of the balance sheet. ಇಲ್ಲಿ ನೋಡಿ, ನಮಗೆ ಕನ್ಸರ್ನ್ಡ್ ಇನ್ಕಮಲ್ಲಿ ಈ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸನ್ನು ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ತೋರಿಸ್ಬೇಕು, ಲ್ಯಾಬಿಲಿಟೀಸ್ ಸೈಡ್. ಸಿಯರ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ನ ಎಲ್ಲಿ ತೋರಿಸಿದ್ದೀವಿ, ಲ್ಯಾಬಿಲಿಟೀಸ್ ಸೈಡ್. ಓಕೆ, let us we move to the next one. The next one is depreciation. ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದೆ. ಡಿಪ್ರಿಸಿಯೇಷನ್ ಈಸ್ ನಥಿಂಗ್ ಬಟ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಫಿಕ್ಸ್ಡ್ ಅಸೆಟ್ಸ್ ಡ್ಯೂ ಟು ದ ವಿಯರ್ ಆ್ಯಂಡ್ ಟಿಯರ್ ಆ್ಯಂಡ್ ಪಾಸೇಜ್ ಆಫ್ ಟೈಮ್. ಅಂದರೆ ಯಾವುದೇ ಒಂದು ಫಿಕ್ಸ್ಡ್ ಅಸೆಟ್ಸ್ನ ಒಂದು ವಿಯರ್ ಆ್ಯಂಡ್ ಟಿಯರ್ ಆಗಿ ಅಥವಾ ಪಾಸೇಜ್ ಆಫ್ ಟೈಮ್ ಆಗಲಿ ಅದರ ಒಂದು ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಡಿಪ್ರಿಸಿಯೇಷನ್. It is treated as business expense.
ಡಿಪ್ರಿಸಿಯೇಷನ್ ನಮಗೆ ಅಸೆಟ್ನ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂದರೆ ಇಟ್ ಈಸ್ ಎನ್ ಎಕ್ಸ್ಪೆನ್ಸಸ್ ತಾನೆ. ಸೊ ಹಾಗಾಗಿ ಇಟ್ ಈಸ್ ಟು ಬಿ ಶೋನ್ ಅಂಡರ್ ದ ಡೆಬಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಕ್ಸ್ಪೆನ್ಸಸ್ ಆದರೆ ಎಲ್ಲಿ ಬರಬೇಕಪ್ಪ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್. ಸೊ ದಿಸ್ ಈಸ್ ಎಫೆಕ್ಟ್ ಇನ್ ದ ಅಮೌಂಟ್ ಆಫ್ ರೈಟಿಂಗ್ ಆಫ್ ದ ಪೋರ್ಷನ್ ಆಫ್ ದ ಕಾಸ್ಟ್ ಆಫ್ ಎನ್ ಅಸೆಟ್ ವಿಚ್ ಹ್ಯಾಸ್ ಬೀನ್ used in the business for the purpose of earning profit. So the entry is depreciation expenses. So expenses increase ಆದರೆ ನಾವು ಡಿಪ್ರಿಸಿಯೇಷನ್ನ ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂದರೆ ಅಸೆಟ್ ಅಂಥ ಒಂದು ಅಸೆಟನ್ನು ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ದ ಎಂಟ್ರಿ ಈಸ್ ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್. ಯಾವುದೇ ಒಂದು ಅಸೆಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ನಾವು ಬೆನಿಫಿಟ್ಸ್ನ ಪಡಿತಾ ಇದ್ದೀವಿ ಅಂತ. ಸೊ ಬೆನಿಫಿಟ್ಸ್ ಏನು? ಅರ್ನ್ ದ ಇನ್ಕಮ್ನ ಅರ್ನ್ ಮಾಡಲಿಕ್ಕೋಸ್ಕರನೇ ನಾವು ಅಸೆಟ್ಟನ್ನು ಯೂಸ್ ಮಾಡ್ತಾ ಇರೋದು. ಸೊ ಅಸೆಟ್ಟನ್ನು ಯೂಸ್ ಮಾಡ್ದಂಗೆಲ್ಲ ಅದರ ಒಂದು ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ ಕಾಸ್ಟ್ ಆಫ್ ದ ಅಸೆಟ್ ಏನಾಗುತ್ತೆ? ನಮಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಕಾಸ್ಟ್ ಆಫ್ ದ ಅಸೆಟ್ನ ರೆಡ್ಯೂಸ್ ಆಗೋದನ್ನೇ ನಾವಿಲ್ಲಿ ರೈಟಿಂಗ್ ಆಫ್ ದ ಪೋರ್ಷನ್ ಆಫ್ ದ ಕಾಸ್ಟ್ ಆಫ್ ದ ಅಸೆಟ್ ಅಂತ ನಾವು ಕರಿತೀವಿ. ಓಕೆ, ಸೊ ಅದನ್ನು ಯಾವ ರೀತಿ ಬರುತ್ತೆ ನೋಡಿ. ಇಲ್ಲಿ ಫರ್ನಿಚರ್ 15,000 ರೂಪಾಯಿ ಇದೆ. ಆ 15,000 ರೂಪಾಯಿ ಫರ್ನಿಚರು ನಮಗೆ 1,500 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ. ಅಂದರೆ 15,000ರಲ್ಲಿ 1,500 ರೂಪಾಯಿ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ ಅಂದರೆ ನಮಗೆ ಎಷ್ಟು ಅದರದ್ದು ವ್ಯಾಲ್ಯೂ? 13,500. ಸೊ 1,500 ರೂಪಾಯಿ ಏನು ಫರ್ನಿಚರ್ ಮೇಲೆ ಡಿಪ್ರಿಸಿಯೇಷನ್ ಆಗಿದೆಯಲ್ಲ, ಇದೇ 1,500 ರೂಪಾಯಿನ ನಾವು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ 1,500 ರೂಪೀಸ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ತೋರಿಸ್ಬೇಕು. ಇದು ಟ್ರೇಡಿಂಗ್ ಅಕೌಂಟ್ ಇದು. ಓಕೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 1,500 ನಾವೆಲ್ಲಿ ತೋರಿಸ್ಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬ್ಯಾಡ್ ಡೆಟ್ಸ್. Bad debts refers to the amount that the firm has not been able to realize from its debtors. ಡೆಟಾರ್ಸ್ ಅಂದರೆ ನಿಮಗೆ ಗೊತ್ತಿದೆ ಕಸ್ಟಮರ್ಸ್ ಏನು ಮಾಡ್ತಾರೆ? ಕ್ರೆಡಿಟ್ ಬೇಸಿಸಲ್ಲಿ ಗೂಡ್ಸ್ನ ಪರ್ಚೇಸ್ ಮಾಡಿರ್ತಾರೆ ನಮ್ಮ ಬಿಸ್ನೆಸ್ಸಿಂದ. ಸೊ ಅಂಥ ಒಂದು ಕಸ್ಟಮರ್ಸನ್ನು ನಾವೇನಂತ ಕರಿತೀವಿ? ಡೆಟಾರ್ಸ್ ಅಂತ. ಸೊ ಆ ಡೆಟಾರ್ಸಿಂದ ನಮಗೆ ಎಲ್ಲ ಒಂದು ಅಮೌಂಟು ಬರಲಿಲ್ಲ ಅಂದರೆ, ರಿಯಲೈಸ್ ಆಗಲಿಲ್ಲ ಅಂದರೆ, ನಾವು ಆ ಡೆಟಾರ್ಸಿಂದ ಅಮೌಂಟ್ನ ಕಲೆಕ್ಟ್ ಮಾಡಲಿಲ್ಲ ಅಂದರೆ ಅದನ್ನು ನಾವು ಏನಂತ ಟ್ರೀಟ್ ಮಾಡಬೇಕು? ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಇಟ್ ಈಸ್ ಎನ್ ಲಾಸ್. ಹೌದು ತಾನೆ? ನಮಗೆ ಡೆಟಾರ್ಸಿಂದ ಬರಲಿಲ್ಲ ಅಂದರೆ ಅಮೌಂಟ್ ಏನಾಗುತ್ತೆ? ಕಸ್ಟಮರ್ಸಿಂದ ಹಣ ಬರಲಿಲ್ಲ ಅಂದರೆ ನಮಗೆ ಲಾಸ್ ಆಗುತ್ತೆ ತಾನೆ. ಸೊ ಅದನ್ನು ನಾವು ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸು ನಮಗೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅದನ್ನು ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ಆವಾಗ ನಮಗೆ ಡೆಟಾರ್ಸಲ್ಲೇ ನಮಗೆ ಬರಬೇಕಾಗಿರೋ ಅಮೌಂಟ್ ಬಂದಿಲ್ಲ ಅಂದರೆ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅಸೆಟ್ ಡಿಕ್ರೀಸನ್ನು ನಾವು ಕ್ರೆಡಿಟ್ ಮಾಡಬೇಕು. ದ ಅಮೌಂಟ್ ಆಫ್ ಬ್ಯಾಡ್ ಡೆಟ್ಸ್ ರಿಲೇಟೆಡ್ ಟು ದ ಕರೆಂಟ್ ಇಯರ್ ಸ್ಟಿಲ್ ನಾಟ್ ಟು ಬಿ ಅಕೌಂಟ್ ಫಾರ್. ದಿಸ್ ಫ್ಯಾಕ್ಟ್ ಅಪಿಯರ್ಸ್ ಆ್ಯಸ್ ಅಡಿಷ್ನಲ್ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ ಈಸ್ ಟರ್ಮ್ಸ್ ಆ್ಯಸ್ ಫರ್ದರ್ ಬ್ಯಾಡ್ ಡೆಟ್ಸ್. ಇನ್ ಕೇಸ್ ನಮಗೆ ಯಾವುದೇ ಒಂದು ಬ್ಯಾಡ್ ಡೆಟ್ಸ್ ಅಮೌಂಟು ನಮಗೆ ಕರೆಂಟ್ ಇಯರ್ ಇಲ್ಲಿ ನಮಗೆ ಹಾಗೇ ಇದ್ದರೆ ಅದನ್ನು ನಾವು ಅಡ್ಜಸ್ಟ್ಮೆಂಟ್ಸಲ್ಲಿ ನಮಗೇನಾದರೂ ಫರ್ದರ್ ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿದ್ದರೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂದರೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ಫರ್ದರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿರ್ತಾರೆ. ಸೊ ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಬ್ಯಾಡ್ ಡೆಟ್ಸು ನಿಮಗೆ 4,500 ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಮತ್ತೆ ಫರ್ದರ್ ಬ್ಯಾಡ್ ಡೆಟ್ಸ್, ಮತ್ತೆ ತಿರ್ಗಾ ನಮಗೆ ಈ ವರ್ಷ ನಮಗೆ ಅಡಿಷ್ನಲ್ ಆಗಿ 2,500 ಆಗಿದೆ. ಸೊ ನಮಗೆ ಟೋಟಲಿ ಇವಾಗ ಬ್ಯಾಡ್ ಡೆಟ್ಸ್ ಎಷ್ಟಾಗುತ್ತೆ? 7,000. ಟ್ರಯಲ್ ಬ್ಯಾಲೆನ್ಸಲ್ಲಿ ಇದ್ದಿದ್ದು 4,500 ಮತ್ತು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನಮಗೆ 2,500. ಅದನ್ನು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿರೋದನ್ನು ನಾವು ಫರ್ದರ್ ಬ್ಯಾಡ್ ಡೆಟ್ಸ್ ಅಂತ ತೊಗೋಬೇಕು. ಏನಂತ ತೊಗೋಬೇಕು? ಫರ್ದರ್ ಬ್ಯಾಡ್ ಡೆಟ್ಸ್. ಸೊ ಟೋಟಲ್ ನಮಗೆ ಬ್ಯಾಡ್ ಡೆಟ್ಸು ಡೆಟಾರ್ಸಿಂದ ಬರ್ದಲ್ಲೇ ಇರತಕ್ಕಂಥ ಅಮೌಂಟ್ ಎಷ್ಟು? 7,000. ಇಲ್ಲಿ ನೋಡಿ, ಡೆಟಾರ್ಸು ನಮಗೆ ಎಷ್ಟಿದೆ? 15,500. ನಾವು ಏನು ಟ್ರಯಲ್ ಬ್ಯಾಲೆನ್ಸಲ್ಲಿ ಇರ್ತಕ್ಕಂಥದ್ದು ಏನು 4,500 ಇತ್ತಲ್ಲ, ಅದನ್ನು ನಾವು P&L ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ತೀವಿ. ಬಟ್ ಏನು ಅಡ್ಜಸ್ಟ್ಮೆಂಟಲ್ಲಿ ಅಥವಾ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಫರ್ದರ್ ಬ್ಯಾಡ್ ಡೆಟ್ಸ್ ಏನು 2,500 ಇದೆಯಲ್ಲ, ಅದನ್ನು ನಾವು ಡೆಟಾರ್ಸಲ್ಲಿ ಲೆಸ್ ಮಾಡ್ತೀವಿ. ಯಾಕೆ ಅಂದರೆ ಇಲ್ಲಿ ನೋಡಿ, ದ ಬ್ಯಾಡ್ ಡೆಟ್ಸ್ ರಿಲೇಟೆಡ್ ಟು ದ ಕರೆಂಟ್ ಇಯರ್ ಸ್ಟಿಲ್ ಟು ಬಿ ಅಕೌಂಟ್ ಫಾರ್. ಓಕೆ, ನಮಗೆ ಕರೆಂಟ್ ಇಯರಿಂದು ಬ್ಯಾಡ್ ಡೆಟ್ಸು ನಮಗೇನು ನಾವು ಇಸ್ಕೋಬೇಕಾಗಿರೋದು ಇಸ್ಕೊಂಡಿರಲ್ಲ ಆ ಒಂದು ಕರೆಂಟ್ ಇಯರಿಗೆ. ಅದು ಎಲ್ಲಿ ತೋರಿಸಿರ್ತಾರೆ?
ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಅದನ್ನು ನಾವೇನಂತ ಟ್ರೀಟ್ ಮಾಡಬೇಕು ಫರ್ದರ್ ಬ್ಯಾಡ್ ಡೆಟ್ಸ್. ಸೊ ನಾವಿಗೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕರೆಂಟ್ ಇಯರ್ ನಮಗೆ ಏನು ಕೊಟ್ಟಿರ್ತಾರಲ್ಲ ಅದನ್ನು ಮಾತ್ರ ನಾವು ಡೆಟಾರ್ಸಲ್ಲಿ ಲೆಸ್ ಮಾಡಬೇಕು. ಓಕೆ, ಸೊ ಅದನ್ನು ನಾವು ಲೆಸ್ ಮಾಡಿದ್ಮೇಲೆ ಟೋಟಲ್ ನಮಗೆ ಎಷ್ಟಾಗುತ್ತೆ 13,000. ಓಕೆ ನೋಡಿ, 15,500 ಮೈನಸ್ 2,500 ಎಷ್ಟಾಗುತ್ತೆ 13,000. ಈ 13,000 ಬ್ಯಾಡ್ ಡೆಟ್ಸ್ನ ಲೆಸ್ ಮಾಡಿದ ಮೇಲೆ ಬರುತ್ತಲ್ಲ ಅದನ್ನು ಗುಡ್ ಡೆಟ್ಸ್ ಅಂತ ಕರಿತೇವೆ. ಓಕೆ, ಬ್ಯಾಡ್ ಡೆಟ್ಸ್ ಈಸ್ 2,500, ಟೋಟಲ್ ಡೆಟಾರ್ಸ್ ಈಸ್ 15,500 ಆ್ಯಂಡ್ ದ ಗುಡ್ ಡೆಟ್ಸ್ ಈಸ್ 13,000. ಓಕೆ, ಬ್ಯಾಡ್ ಡೆಟ್ಸಲ್ಲಿ ಫರ್ದರ್ ಬ್ಯಾಡ್ ಡೆಟ್ಸ್ನ ಏನು ಮಾಡಬೇಕಪ್ಪ ಆ್ಯಡ್ ಮಾಡಬೇಕು. ಈ 4,500 ಅದು ಪ್ರೀವಿಯಸ್ ಇಯರಿಂದು. ಓಕೆ, 4,500 ಈ ಒಂದು ವರ್ಷದಲ್ಲಿ ನಮಗೆ ಬ್ಯಾಡ್ ಡೆಟ್ಸ್ ಎಷ್ಟು 2,500. ಸೊ ಪ್ರೀವಿಯಸ್ ಇಯರಿಂದು ಮತ್ತು ಈ ಒಂದು ವರ್ಷದ್ದು ಎಷ್ಟಾಗುತ್ತೆ 7,000 ಆಗುತ್ತೆ. ನೆಕ್ಸ್ಟ್, ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್ ಅಥವಾ ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ಅಂದರೆ ಏನು ಸರ್? ನೋಡಿ, ಬ್ಯಾಡ್ ಡೆಟ್ಸ್ ಬಂದುಬಿಟ್ಟು ನಮಗೆ ಏನಿದು ಲಾಸ್ ತಾನೆ. ಅಂದರೆ ಈ ಡೆಟಾರ್ಸಿಂದ ಬರ್ತಕ್ಕಂಥ ಅಮೌಂಟು ನಮಗೆ ಏನು ಬರ್ದಲೇ ಇದ್ದರೆ ಅದನ್ನು ನಾವು ಏನು ಲಾಸ್ ಆಗುತ್ತಲ್ಲ ಆ ಲಾಸನ್ನು ಓವರ್ಕಮ್ ಮಾಡಬೇಕು ತಾನೆ. ಸೊ ಆ ಲಾಸನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರನೇ ಕಂಪನಿಯವರು ಏನು ಮಾಡ್ತಾರೆ, ಪ್ರಾವಿಷನ್ಸ್ ಅಂತ ಕ್ರಿಯೇಟ್ ಮಾಡ್ತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದ ಮೀಟಿಂಗ್ ಆಫ್ ದ ಲಾಸ್ ಡ್ಯೂ ಟು ದ ಬ್ಯಾಡ್ ಡೆಟ್ಸ್ ಇನ್ಕರ್ ಡ್ಯೂರಿಂಗ್ ದ ಇಯರ್. ಆ ವರ್ಷದಲ್ಲಿ ನಮಗೆ ಆ ಒಂದು ಲಾಸ್ ಏನು ಬ್ಯಾಡ್ ಡೆಟ್ಸಿಂದ ಆಗುತ್ತೆ ಅದನ್ನು ಲಾಸನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರನೇ, ಅಂದರೆ ಆ ಒಂದು ಲಾಸನ್ನು ಮೀಟ್ ಮಾಡಲಿಕ್ಕೋಸ್ಕರನೇ ನಾವೇನು ಕ್ರಿಯೇಟ್ ಮಾಡ್ತೀವಿ, ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್. ಸೊ ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್ನ ಕ್ರಿಯೇಟ್ ಮಾಡೋ ಉದ್ದೇಶ ಏನಪ್ಪ, ನಾವು ಬ್ಯಾಡ್ ಡೆಟ್ಸ್ನ ಓವರ್ಕಮ್ ಮಾಡೋದು, ಅಂದರೆ ಆ ಲಾಸನ್ನು ಸರಿದೂಗಿಸೋದಕ್ಕೋಸ್ಕರನೇ ಪ್ರಾವಿಷನ್ಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ದಿಸ್ ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ಅದನ್ನು ಯಾವುದ್ರ ಮೇಲೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್ ಈಸ್ ಆಲ್ವೇಸ್ ಕ್ರಿಯೇಟೆಡ್ ಔಟ್ ಆಫ್ ಪ್ರಾಫಿಟ್ಟಿನ ಒಂದು ಮುಖಾಂತರ ನಾವು ಪ್ರಾವಿಷನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಹಾಗಾಗಿ ಆ ಪ್ರಾವಿಷನ್ಸನ್ನು ನಾವು ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ನಾವು P&L ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ದ ಜರ್ನಲ್ ಎಂಟ್ರಿ ಫಾರ್ ದ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್. Provisions for doubtful debt is also shown as a deduction from the debtors on the asset side of the balance sheet. ಈ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸಲ್ಲಿ ನಾವೇನು ಮಾಡಬೇಕು, ಲೆಸ್ ಮಾಡಿ ಅದನ್ನು P&L ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ಬೇಕು. ಇಲ್ಲಿ ನೋಡಿ, P&L ಅಕೌಂಟಲ್ಲಿ ನಾವು 650 ರುಪೀಸ್ನ ನಾವು ಯಾವ ಕಡೆ ತೋರಿಸಿದ್ದೀವಿ, ಡೆಬಿಟ್ ಸೈಡ್. ಇಲ್ಲಿ ನೋಡಿ 650 ಹೇಗೆ ಬರುತ್ತೆ ಅಂದರೆ ಇಲ್ಲಿ ಏನು ಆಗಲೇ ನಾವು ಪ್ರೀವಿಯಸ್ ಇದರಲ್ಲಿ ನೋಡಿದ್ವಲ್ಲ, ಇಲ್ಲಿ ನೋಡಿ 15,500 ಮೈನಸ್ 2,500 13,000 ರೂಪಾಯಿ ಇಲ್ಲಿ ಔಟರ್ ಕಾಲಮಲ್ಲಿ ಬಂದ್ವಿ. ಯಾಕೆಂದರೆ ಇಲ್ಲಿ ಪ್ರಾವಿಷನ್ಸ್ ಇರಲಿಲ್ಲ. ಇದೇ ಒಂದು ಎಕ್ಸಾಂಪಲ್ನ ನಾವು ಕಂಟಿನ್ಯೂ ಮಾಡಿ ಇಲ್ಲಿ ನೋಡಿ 13,000 ರೂಪಾಯಿ ಏನು ಗುಡ್ ಡೆಟ್ಸ್ ಬಂದಿದೆ, ಆ 13,000 ರೂಪಾಯಿ ಗುಡ್ ಡೆಟ್ಸಿಗೆ ನಾವು ಪ್ರಾವಿಷನ್ಸು 5% ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ 13,000ಗೆ 5% ಅಂದರೆ ಎಷ್ಟಾಗುತ್ತೆ 650. ಸೊ 13,000ಅಲ್ಲಿ 650ನ ಲೆಸ್ ಮಾಡಿದರೆ ಡೆಟಾರ್ ವ್ಯಾಲ್ಯೂ ಎಷ್ಟು ಬಂತಪ್ಪ 12,350. ಇದೇ 650ನ ನಾವು P&L ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸ್ತಿರೋದು. ಓಕೆ, ಸೊ ಇದು ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್. ಒಂದು ಮೈಂಡಲ್ಲಿ ಇಟ್ಕೊಡಿ, ಬ್ಯಾಡ್ ಡೆಟ್ಸನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರನೇ ನಾವು ಪ್ರಾವಿಷನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಪ್ರಾವಿಷನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ಅಂದರೆ ಫಸ್ಟು ಡೆಟಾರ್ಸಲ್ಲಿ ಬ್ಯಾಡ್ ಡೆಟ್ಸ್ನ ಲೆಸ್ ಮಾಡಿ ಬಂದಿರೋ ಅಮೌಂಟ್ ಏನಿದೆಯಲ್ಲ ಆ ಅಮೌಂಟಿಗೆ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಈ 650 ರೂಪಾಯಿ ಏನು ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ನಾವು ಮತ್ತೆ ಎಲ್ಲಿ ತೋರಿಸ್ಬೇಕು, P&L ಅಕೌಂಟಲ್ಲಿ ಡೆಬಿಟ್ ಸೈಡ್. ನೆಕ್ಸ್ಟ್, ದ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ brought forward from the previous year is called opening provisions or old provisions. ಇನ್ ಕೇಸ್ ಯಾವುದೇ ಒಂದು ಪ್ರಾವಿಷನ್ಸನ್ನು ನಾವು ಪ್ರೀವಿಯಸ್ ಇಯರಿಂದ ಕರೆಂಟ್ ಇಯರಿಗೆ ಅಂದರೆ ಹೋದ ವರ್ಷದಿಂದ ನಾವು ಈ ವರ್ಷಕ್ಕೆ ನಾವೇನಾದ್ರು ಬ್ರಾಡ್ ಫಾರ್ವರ್ಡ್ ಮಾಡಿಕೊಂಡ್ರೆ ಅದನ್ನು ಓಪನಿಂಗ್ ಪ್ರಾವಿಷನ್ಸ್ ಅಂತ ಕರಿತೀವಿ ಅಥವಾ ಓಲ್ಡ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಓಲ್ಡ್ ಪ್ರಾವಿಷನ್ಸ್ ಅಂತ ಯಾಕೆ ಕರಿತೀವಿ ಸರ್ ಅಂದರೆ ಆ ಪ್ರಾವಿಷನ್ಸ್ ಇವಾಗ ಹೋದ ವರ್ಷ ಪ್ರಾವಿಷನ್ಸನ್ನು ಕ್ರಿಯೇಟ್ ಮಾಡಿದ್ದಪ್ಪ, ಅಲ್ಲಿ ಬ್ಯಾಡ್ ಡೆಟ್ಸ್ ಯಾವುದೂ ಆಗಿರಲಿಲ್ಲ. ಸೊ ಬ್ಯಾಡ್ ಡೆಟ್ಸ್ ಆಗಿದ್ದರೆ ಆ ಒಂದು ಲಾಸನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರ ಆ ದುಡ್ಡನ್ನು ನೀನು ಯೂಸ್ ಮಾಡ್ಕೊತಿದ್ದೆ.
ಬಟ್ ಹೋದ ವರ್ಷ ಯಾವುದೇ ಬ್ಯಾಡ್ ಡೆಟ್ಸ್ ಆಗಿಲ್ಲ, ಬಟ್ ಪ್ರಾವಿಷನ್ಸಲ್ಲಿರೋ ದುಡ್ಡು ಹಾಗೆ ಉಳಿದಿರುತ್ತೆ. ಅದನ್ನು ಮುಂದಿನ ವರ್ಷಕ್ಕೆ ಏನು ಮಾಡ್ತೀಯ, ಬ್ರಾಡ್ ಫಾರ್ವರ್ಡ್ ಮಾಡ್ಕೊತೀಯ. ಅದನ್ನು ನಾವು ಓಲ್ಡ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಓಕೆ, ವೆನ್ ಸಚ್ ಎ ಪ್ರಾವಿಷನ್ಸ್ ಆಲ್ರೆಡಿ ಎಕ್ಸಿಸ್ಟ್, ಆ ಥರ ಏನಾದರೂ ಪ್ರಾವಿಷನ್ ಮುಂಚೆನೇ ಇದ್ದರೆ, ದ ಲಾಸ್ ಡ್ಯೂ ಟು ದ ಬ್ಯಾಡ್ ಡೆಟ್ಸ್ ಡ್ಯೂರಿಂಗ್ ದ ಕರೆಂಟ್ ಇಯರ್, ಅಂದರೆ ಹೋದ ವರ್ಷ ಬ್ಯಾಡ್ ಡೆಟ್ಸ್ ಆಗಿರಲಿಲ್ಲ, ಸೊ ಆ ಪ್ರಾವಿಷನ್ಸ್ ಹಾಗೇ ಇತ್ತು, ಅದನ್ನು ನಾನು ಈ ವರ್ಷಕ್ಕೆ ತೊಗೊಂಬಂದೆ. ಸೊ ಈ ವರ್ಷದಲ್ಲಿ ಏನಾದರೂ ಬ್ಯಾಡ್ ಡೆಟ್ಸ್ ಆದರೆ ಆವಾಗ ಅಡ್ಜಸ್ಟೆಡ್ ಅಗೇನೆಸ್ಟ್ ದ ಸೇಮ್ ವೈಲ್ ಮೇಕಿಂಗ್ ದ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್. ಆವಾಗ ನಾವೇನು ಮಾಡ್ತೀವಿ, ಈ ವರ್ಷದಲ್ಲಿ ಏನಾದರೂ ಬ್ಯಾಡ್ ಡೆಟ್ಸ್ ಆದರೆ ಆವಾಗ ಆ ಪ್ರಾವಿಷನ್ಸ್ ಹೋದ ವರ್ಷದಿಂದ ಈ ವರ್ಷಕ್ಕೆ ಪ್ರಾವಿಷನ್ಸನ್ನು ನಾವು ಅಮೌಂಟ್ ತಂದಿದ್ವಲ್ಲ ಅದನ್ನು ನಾವು ಯೂಸ್ ಮಾಡ್ಕೊತೀವಿ. ಓಕೆ, ಸೊ ಅದನ್ನು ನಾವು ಅಟ್ ದ ಮೇಕಿಂಗ್ ದ ಅಡ್ಜಸ್ಟೆಡ್ ಅಗೇನೆಸ್ಟ್ ದ ಸೇಮ್ ಆ್ಯಂಡ್ ವೈಲ್ ಮೇಕಿಂಗ್ ದ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ ದ ಎಂಡ್ ಆಫ್ ದ ಕರೆಂಟ್ ಇಯರ್. ಮತ್ತು ಹೋದ ವರ್ಷದಿಂದ ಈ ವರ್ಷಕ್ಕೆ ಬ್ರಾಡ್ ಫಾರ್ವರ್ಡ್ ಮಾಡಿರೋದು, ಮತ್ತು ಈ ವರ್ಷದ ಕರೆಂಟ್ ಇಯರಲ್ಲಿ ಅಂದರೆ ಈ ವರ್ಷದ ಒಂದು ಕೊನೆಯಲ್ಲಿ ನಾವು ಮತ್ತೆ ಪ್ರಾವಿಷನ್ಸನ್ನು ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ ಅದನ್ನು ನಾವು ನ್ಯೂ ಪ್ರಾವಿಷನ್ಸ್, ಪ್ರತಿ ವರ್ಷವೂ ನಾವು ಪ್ರಾವಿಷನ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಹೋದ ವರ್ಷ ಯೂಸ್ ಮಾಡ್ದಲೇ ಇರೋದನ್ನು ಈ ವರ್ಷ ಬ್ರಾಡ್ ಫಾರ್ವರ್ಡ್ ಮಾಡ್ಕೊಂಡ್ವಿ, ಅದು ಓಲ್ಡ್ ಪ್ರಾವಿಷನ್ಸ್. ಮತ್ತು ಈ ವರ್ಷದ ಕೊನೆಯಲ್ಲಿ ನಾವು ಏನು ಪ್ರಾವಿಷನ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಅದನ್ನು ನ್ಯೂ ಪ್ರಾವಿಷನ್ಸ್ ಅಂತ ಕರಿತೀವಿ. ಈ ಥರ ಓಲ್ಡ್ ಪ್ರಾವಿಷನ್ನು ನ್ಯೂ ಪ್ರಾವಿಷನ್ಸ್ ಎರಡೂ ಇದ್ದರೆ ಯಾವ ರೀತಿ ಬರುತ್ತೆ ಅಂದರೆ, ನೋಡಿ, ಫಸ್ಟ್ ಬ್ಯಾಡ್ ಡೆಟ್ಸ್ 2000 ಇದೆ, ಆಮೇಲೆ 1000 ಫರ್ದರ್ ಬ್ಯಾಡ್ ಡೆಟ್ಸ್ ಇದೆ. ನ್ಯೂ ಪ್ರಾವಿಷನ್ಸನ್ನು ನಾವು ಆ್ಯಡ್ ಮಾಡಬೇಕು ಫಸ್ಟು. ಇದಕ್ಕೆ ಒಂದು ಈಕ್ವೇಷನ್ ಬರುತ್ತೆ, ಅದನ್ನು ಬರ್ಕೊಳ್ಳಿ. ಬಿ ಪ್ಲಸ್ ಎನ್ ಮೈನಸ್ ಓ. ಬಿ ಅಂದರೆ ಏನು ಸರ್ ಅಂದರೆ ಬ್ಯಾಡ್ ಡೆಟ್ಸ್, ಟೋಟಲ್ ಬ್ಯಾಡ್ ಡೆಟ್ಸ್. ಎನ್ ಅಂದರೆ ಏನು ಅಂದರೆ ನ್ಯೂ ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್, ಮೈನಸ್ ಓ ಅಂದರೆ ಓಲ್ಡ್ ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್. ಓಕೆ, ಒಂದೇ ನಿಮಿಷ. ಬಿ ಪ್ಲಸ್ ಎನ್ ಮೈನಸ್ ಓ. ಬಿ ಅಂದರೆ ಟೋಟಲ್ ಬ್ಯಾಡ್ ಡೆಟ್ಸ್. ಓಕೆ, ಟೋಟಲ್ ಬ್ಯಾಡ್ ಡೆಟ್ಸ್. ಎನ್ ಅಂದರೆ ನ್ಯೂ ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್. ಓಕೆ, ಓ ಅಂದರೆ ಓಲ್ಡ್ ಪ್ರಾವಿಷನ್ಸ್ ಫಾರ್ ಬ್ಯಾಡ್ ಡೆಟ್ಸ್. ಓಕೆ, ಇಲ್ಲಿ ನೋಡಿ, ಈ ಈಕ್ವೇಷನ್ ನೀವು ಮರಿಬಾರ್ದು. ಬಿ ಪ್ಲಸ್ ಎನ್ ಮೈನಸ್ ಓ. ಓಕೆ, ಈ ಈಕ್ವೇಷನ್ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ನೋಡಿ, ಬ್ಯಾಡ್ ಡೆಟ್ಸ್ ಮತ್ತು ಫರ್ದರ್ ಬ್ಯಾಡ್ ಡೆಟ್ಸ್. ಈ ಬ್ಯಾಡ್ ಡೆಟ್ಸ್ 2000 ಎಲ್ಲಿರುತ್ತೆ, ಟ್ರಯಲ್ ಬ್ಯಾಲೆನ್ಸಲ್ಲಿ ಇರುತ್ತೆ. ಫರ್ದರ್ ಬ್ಯಾಡ್ ಡೆಟ್ಸ್ ಎಲ್ಲಿರುತ್ತೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಅಥವಾ ಅಡ್ಜಸ್ಟ್ಮೆಂಟ್ಸಲ್ಲಿರುತ್ತೆ. ಮತ್ತು ನ್ಯೂ ಪ್ರಾವಿಷನ್ಸನ್ನು ನಾವು ಇಲ್ಲಿ ನೋಡಿ 32,000 ಡೆಟಾರ್ಸ್ ಇದೆ, ಅದರಲ್ಲಿ ಫರ್ದರ್ ಬ್ಯಾಡ್ ಡೆಟ್ಸ್ 1000 ಲೆಸ್ ಮಾಡ್ತೀರಾ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ, 31,000 ಬರುತ್ತೆ. ಆ 31,000ಗೆ ಪ್ರಾವಿಷನ್ಸ್ ಕ್ರಿಯೇಟ್ ಮಾಡ್ತೀರಾ. 5% ತೆಗೆದಿದ್ದೀವಿ 31ನಲ್ಲಿ. 5% ಅಂದರೆ 1550. ಈ 1550 ಏನಿದೆಯಲ್ಲ ಇದು ನ್ಯೂ ಪ್ರಾವಿಷನ್ಸ್. ಓಕೆ, ಇದೇನಿದು ನ್ಯೂ ಪ್ರಾವಿಷನ್ಸ್. ಈ ನ್ಯೂ ಪ್ರಾವಿಷನ್ಸನ್ನು ಇಲ್ಲಿ ಈ ಮೂರಕ್ಕೂ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ನಮಗೆ ಎಷ್ಟು ಬಂತು, 4450. ಅದಕ್ಕೆ ಓಲ್ಡ್ ಪ್ರಾವಿಷನ್ಸು ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿದ್ದೀನಿ ಇಲ್ಲಿ, 3500 ರೂಪಾಯಿ. ಸೊ 4550 ಮೈನಸ್ 3500 ಅಂದರೆ 4550 ಮೈನಸ್ 3500 ಅಂದರೆ 1050 ರೂಪಾಯಿ ನಮಗೆ ಡೆಬಿಟ್ ಸೈಡ್ ಬರುತ್ತೆ. ಓಕೆ, ಸೊ ಇದು ನಮಗೆ ಓಲ್ಡ್ ಪ್ರಾವಿಷನ್ಸು ಮತ್ತು ನ್ಯೂ ಪ್ರಾವಿಷನ್ಸ್ ಎರಡೂ ಇದ್ದರೆ, ಸೊ ಆವಾಗ ನಾವು ಈ ಈಕ್ವೇಷನನ್ನು ನಾವು ಯೂಸ್ ಮಾಡಬೇಕು. ಬಿ ಅಂದರೆ ಟೋಟಲ್ ಬ್ಯಾಡ್ ಡೆಟ್ಸ್. ಅಂದರೆ ಟೋಟಲ್ ಬ್ಯಾಡ್ ಡೆಟ್ಸ್ ಅಂದರೆ ಯಾವ ಥರ ಅಂದರೆ, ಇಲ್ಲಿ ಬ್ಯಾಡ್ ಡೆಟ್ಸ್ 2000 ಮತ್ತು ಫರ್ದರ್ ಬ್ಯಾಡ್ ಡೆಟ್ಸ್ 1000 ಇದೆಯಲ್ಲಪ್ಪ, ಅದು 2000 ಪ್ಲಸ್ 1000 3000. ಇದು ಟೋಟಲ್ ಬ್ಯಾಡ್ ಡೆಟ್ಸ್. ಎನ್ ಅಂದರೆ ಏನಪ್ಪ, ನ್ಯೂ ಪ್ರಾವಿಷನ್ಸ್. ನ್ಯೂ ಪ್ರಾವಿಷನ್ ಹೆಂಗೆ ಕ್ರಿಯೇಟ್ ಮಾಡೋದು, ಆಗಲೇ ನಾನು ಹೇಳಿದೆ, ಡೆಟಾರ್ಸಲ್ಲಿ ಬ್ಯಾಡ್ ಡೆಟ್ಸ್ನ ಲೆಸ್ ಮಾಡಿಬಿಡು. ಲೆಸ್ ಮಾಡಿದ ಮೇಲೆ ಏನು ಬರುತ್ತಲ್ಲ ಅದ್ರ ಮೇಲೆ ಏನು ಪ್ರಾವಿಷನ್ಸ್ ಪರ್ಸೆಂಟ್ ಕೊಟ್ಟಿರ್ತಾನಲ್ಲ ಆ ಪರ್ಸೆಂಟನ್ನು ತೆಗಿಬೇಕು. 31,000ಕ್ಕೆ 5% ಅಂದರೆ 1,550. ಅದು ನ್ಯೂ ಪಿ ಬಿ ಡಿ. ಓಕೆ, ನೆಕ್ಸ್ಟ್ ಓಲ್ಡ್ ಪಿ ಬಿ ಡಿ ಅಂದರೆ ಅದನ್ನು ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ 3500 ರೂಪಾಯಿ ಏನಿದೆಯಲ್ಲ ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರ್ತಾನೆ. ಓಕೆ, so this is about the provisions for bad and doubtful debts. The next one is provisions for discount on debtors. Business enterprise allows
ಡಿಸ್ಕೌಂಟ್ ಟು ಇಟ್ಸ್ ಡೆಟಾರ್ಸ್ ಟು ಎನ್ಕರೇಜ್ ಪ್ರಾಂಪ್ಟ್ ಪೇಮೆಂಟ್. ಯಾವುದೇ ಒಂದು ಬಿಸ್ನೆಸ್ ಎಂಟರ್ಪ್ರೈಸರು ಒಂದು ಡೆಟಾರ್ಸಿಗೆ ಒಂದು ಡಿಸ್ಕೌಂಟನ್ನು ಕೊಡ್ತಾರೆ, ಅಂದರೆ ಕಸ್ಟಮರ್ಸಿಗೆ ಡಿಸ್ಕೌಂಟನ್ನು ಕೊಡ್ತಾರೆ. ನೋಡಪ್ಪ, ನೀನು ಗೂಡ್ಸ್ನ ತಗೊಂಡೋಗು, 1 ತಿಂಗಳಾದಮೇಲೆ ಅಮೌಂಟ್ ಕೊಡು. ಸೊ ಆ 1 ತಿಂಗಳು ಅಮೌಂಟನ್ನು ನೀನು 1 ತಿಂಗಳಕ್ಕಿಂತ ಮುಂಚೆನೇ ನೀವೇನಾದರೂ ಕೊಟ್ಟರೆ ನಾನು ನಿನಗೆ ಡಿಸ್ಕೌಂಟನ್ನು ಕೊಡ್ತೀನಿ. ಸೊ ಆ ಥರ ಡಿಸ್ಕೌಂಟನ್ನು ಡೆಟಾರ್ಸಿಗೆ ಕೊಡ್ತಾರೆ. ಯಾಕೆಂದರೆ ಅವರು ಅವಧಿಗಿಂತ ಮುಂಚೆನೇ ಪ್ರಾಂಪ್ಟಾಗಿ ದುಡ್ಡು ಕೊಟ್ಬಿಡಲಿ ಅಂತ. ಸೊ ಆವಾಗ ಬ್ಯಾಡ್ ಡೇಟ್ಸ್ ನಮಗೆ ಬರೋ ಆಗೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ನಾವು ಅವರಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅಂದರೆ ಅವನಿಗೆ ಅನಿಸುತ್ತೆ, ನೋಡಪ್ಪ ನಾನು ಮುಂಚೆನೇ ದುಡ್ಡು ಕೊಟ್ಬಿಟ್ರೆ ನನಗೆ ದುಡ್ಡು ಉಳಿಯುತ್ತೆ ಅಂತ. ಸೊ ಅವಾಗ ಕಸ್ಟಮರ್ಸ್ ಏನು ಮಾಡ್ತಾನೆ, ದುಡ್ಡು ಉಳಿಸ್ಕೊಳಕ್ಕೆ ಹೋಗಲ್ಲ. ಅಕಸ್ಮಾತ್ ದುಡ್ಡು ಉಳಿಸ್ಕೊಂಬಿಟ್ರೆ ಬ್ಯಾಡ್ ಡೇಟ್ಸ್ ಆಗುತ್ತೆ. ಅಕಸ್ಮಾತ್ ಉಳಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಆ ಒಂದು ಪ್ರಾಂಪ್ಟ್ ಪೇಮೆಂಟನ್ನು ಎನ್ಕರೇಜ್ಮೆಂಟ್ ಮಾಡಲಿಕ್ಕೋಸ್ಕರನೇ ನಾವು ಡಿಸ್ಕೌಂಟನ್ನು ಡೆಟಾರ್ಸಿಗೆ ಕೊಡ್ತೀವಿ. ಸೊ ಆ ಡಿಸ್ಕೌಂಟನ್ನು ಡೆಟಾರ್ಸಿಗೆ ಕೊಡ್ತಾ ಹೋದರೆ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ ತಾನೆ. ಸೊ ಆ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ನ ಓವರ್ಕಮ್ ಮಾಡಲಿಕ್ಕೋಸ್ಕರನೇ ನಾವು ಪ್ರಾವಿಷನ್ಸ್ ಫಾರ್ ಡಿಸ್ಕೌಂಟ್ ಅಂತ ಓಪನ್ ಮಾಡ್ತೀವಿ. ಸೊ ದಿಸ್ ಡಿಸ್ಕೌಂಟ್ ಈಸ್ ಲೈಕ್ಲಿ ಟು ಬಿ allowed to the customers in accounting year can be estimated and provided by creating the provisions for discount on debtors. These provisions for discount on debtors made on good debtors which is arrived at the deducting further bad debts and provisions for doubtful debts. ಇದು ಪ್ರಾವಿಷನ್ಸ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸ್ನ ನಾವು ಪಾಸ್ ಮಾಡಲಿಕ್ಕೆ ನಾವು ಅದನ್ನು ಎಕ್ಸ್ಪೆನ್ಸಸ್ ಅಲ್ಲ, ಹಾಗಾಗಿ P&L ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು. ಓಕೆ, ಸೊ P&L ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ತೀವಿ. ಯಾವ ರೀತಿ ಅದನ್ನು ಡಿಸ್ಕೌಂಟ್ ತೆಗಿತೀವಿ ಅಂದರೆ ಇಲ್ಲಿ ನೋಡಿ, ಫಸ್ಟು ಡೆಟಾರ್ಸ್ ಅಲ್ಲಿ ಫರ್ದರ್ ಬ್ಯಾಡ್ ಡೆಟ್ಸ್ನ ಲೆಸ್ ಮಾಡಿದ ಮೇಲೆ ಏನು ಗುಡ್ ಡೆಟ್ಸ್ ಬರುತ್ತಲ್ಲ ಅದಕ್ಕೆ ಪ್ರಾವಿಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಪ್ರಾವಿಷನ್ಸನ್ನು ಲೆಸ್ ಮಾಡಿದ ಮೇಲೆ ಏನು ಬರುತ್ತಲ್ಲ ಅದ್ರ ಮೇಲೆ ನಾವು ಡಿಸ್ಕೌಂಟನ್ನು ತೆಗಿತೀವಿ. ಇಲ್ಲಿ 12,350 ರೂಪಾಯಿ ಇದೆ, ಅದಕ್ಕೆ 2% ನಮಗೆ ಎಷ್ಟಾಗುತ್ತೆ, 227 ಆಗುತ್ತೆ. 12,350 ಮೈನಸ್ 227 12,123. ಈ 227 ಡಿಸ್ಕೌಂಟ್ ಆನ್ ಡೆಟಾರ್ಸ್ ಏನಿದೆಯಲ್ಲ ಪ್ರಾವಿಷನ್ಸ್ ಇದು, ಅದನ್ನು P&L ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪ್ರಾವಿಷನ್ಸ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸ್. ಲೆಟ್ ಅಸ್ ವಿ ಮೂವ್ ಟು ದ ಅನದರ್ ಒನ್, ದಟ್ ಈಸ್ ಮ್ಯಾನೇಜರ್ಸ್ ಕಮಿಷನ್. The manager of the business is sometimes given the commission in the net profit of the company. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅವರು ಚೆನ್ನಾಗಿ ನಡೀತಾ ಇದೆ, ವರ್ಕ್ ಮ್ಯಾನೇಜರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅವನಿಂದ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇದೆ ಅಂದರೆ, ಸೊ ಅಂಥ ಒಂದು ಟೈಮಲ್ಲಿ ಮ್ಯಾನೇಜರಿಗೆ ಕಂಪನಿಯವರು ಕಮಿಷನನ್ನು ಕೊಡ್ತಾರೆ. ಸೊ ಕಮಿಷನನ್ನು ಕೊಡೋದನ್ನ ಯಾವ ರೀತಿ ಕೊಡ್ತಾರೆ ಅಂದರೆ, ಸೊ ಕಮಿಷನ್ ಮ್ಯಾನೇಜರಿಗೆ ಕೊಡ್ತಾರೆ ಅಂದರೆ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ಆ ಎಕ್ಸ್ಪೆನ್ಸಸ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ ಕಡೆ ತೋರಿಸ್ಬೇಕು, ನಿಮಗೆ ಗೊತ್ತಿದೆ. ಎಕ್ಸ್ಪೆನ್ಸಸ್ ಯಾವ ಕಡೆ ತೋರಿಸ್ತೀರಾ, ಡೆಬಿಟ್ ಸೈಡ್. ಸೊ ದ ಕಮಿಷನ್ ಈಸ್ ಅಪ್ಲೈಡ್ ಆನ್ ದ ನೆಟ್ ಪ್ರಾಫಿಟ್ ಐದರ್ ಬಿಫೋರ್ ಚಾರ್ಜಿಂಗ್ ಆರ್ ಸಚ್ ಕಮಿಷನ್ ಆರ್ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್. ಒಂದು ಪ್ರಾಫಿಟನ್ನು ನಾವು ಅಂದರೆ ಕಮಿಷನನ್ನು ಕೊಡೋದು ಒಂದು ಪ್ರಾಫಿಟ್ ಬಿಫೋರ್ ಆದರೂ ಕೊಡ್ಬೋದು, ಅಥವಾ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಆದರೂ ಆಗಿರ್ಬೋದು. ಅಂದರೆ 2 ಥರ ನಾವು ಕಮಿಷನನ್ನು ಕೊಡ್ತೇವೆ. ಒಂದು ಪ್ರಾಫಿಟ್ ಬಿಫೋರ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆಫ್ಟರ್ ಆದರೂ ಆಗಿರ್ಬೋದು. ಸೊ ಪ್ರಾಫಿಟ್ ಬಿಫೋರ್ ಆದರೆ ಯಾವ ರೀತಿ ಬರುತ್ತೆ, ಪ್ರಾಫಿಟ್ ಆಫ್ಟರ್ ಆದರೆ ಯಾವ ರೀತಿ ಬರುತ್ತೆ. ಇನ್ ಕೇಸ್ ನಮಗೆ ಮ್ಯಾನೇಜರಿಗೆ ಕಮಿಷನ್ ಕೊಡಬೇಕು, ಬಿಫೋರ್ ಆಫ್ಟರು ಏನೂ ಹೇಳಿರಲ್ಲ, ಬಟ್ ಅಂಥ ಟೈಮಲ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಸಚ್ ಇನ್ಫಾರ್ಮೇಷನ್ ಇಟ್ ಈಸ್ ಅಸ್ಯೂಮ್ ದಟ್, ನಾವೇ ಒಂದು ಅಸ್ಯೂಮ್ ಮಾಡ್ಕೋಬೇಕು ಏನು ಅಂದರೆ, ಕಮಿಷನ್ ಈಸ್ ಅಲೋಡ್ ಆ್ಯಸ್ ಪರ್ಸೆಂಟೇಜ್ ಆಫ್ ದ ನೆಟ್ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್. ಬಿಫೋರ್ ಅಂತಲೇ ನಾವೇ ಟ್ರೀಟ್ ಮಾಡಬೇಕು. ಇನ್ ಕೇಸ್ ಅವನೇನು ಹೇಳಿಲ್ಲ ಅಂದರೆ ಏನಂತ ಟ್ರೀಟ್ ಮಾಡಬೇಕು, ಪ್ರಾಫಿಟ್ ಬಿಫೋರ್ ಅಂತ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ತಗೋಬೇಕು. ಓಕೆ, ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂತ ತಗೋಬೇಕು. ಎಕ್ಸಾಂಪಲ್, ನೆಟ್ ಪ್ರಾಫಿಟ್ಟು ಇವಾಗ ಕಂಪನಿದು 110 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಆವಾಗ ಕಮಿಷನನ್ನು ನಾವು ಮ್ಯಾನೇಜರಿಗೆ 10% ಕೊಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಓಕೆ, ಪ್ರಾಫಿಟ್ ಎಷ್ಟು, 110, ಎಷ್ಟು ಪರ್ಸೆಂಟ್ ಕಮಿಷನ್ನು, 10%. ಇವಾಗ ದ ಪ್ರಾಫಿಟ್ ಬಿಫೋರ್ ಚಾರ್ಜಿಂಗ್ ಅಂತ ಇತ್ತು ಅಂದರೆ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ, 110 ರೂಪಾಯಿಗೆ 10% ಅಂದರೆ ಎಷ್ಟು ರೂಪಾಯಿ ಕಮಿಷನ್ ಕೊಡಬೇಕು, 11 ರೂಪಾಯಿ. ಈ 11 ರೂಪಾಯಿನ ನಾವು P&L ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸಿ
ಮತ್ತು ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡ್ ತೋರಿಸ್ಬೇಕು. ಓಕೆ, ಅದೇ ರೀತಿ ಇನ್ ದ ಕೇಸ್ ಆಫ್ ಕಮಿಷನ್ 10% ಆಫ್ ದ ನೆಟ್ ಪ್ರಾಫಿಟ್ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್. ನಾವು ಆಫ್ಟರ್ ಚಾರ್ಜಿಂಗ್ ಅಂತ ನಾವು ನೋಡೋದಂದರೆ ಪ್ರಾಫಿಟ್ ಬಿಫೋರ್ ಆದರೆ 11 ರೂಪಾಯಿ ಬಂತು. ಪ್ರಾಫಿಟ್ ಆಫ್ಟರ್ ಅಂತ ಬಂದರೆ ಯಾವ ರೀತಿ ಬರುತ್ತೆ ನೋಡೋಣ. ಇವಾಗ ಪ್ರಾಫಿಟ್ ಬಿಫೋರ್ ಕಮಿಷನ್ ಎಷ್ಟಪ್ಪ, 110 ರೂಪಾಯಿ. ಪ್ರಾಫಿಟ್ ಇಲ್ಲಿ ಎಷ್ಟು ಕೊಟ್ಟಿಯಾನೆ, 110. ಕಮಿಷನ್ ಎಷ್ಟು, 10. ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ, ಪ್ರಾಫಿಟ್ ಬಿಫೋರ್ ಕಮಿಷನ್ ಇಂಟು ರೇಟ್ ಆಫ್ ಕಮಿಷನ್ ಡಿವೈಡೆಡ್ ಬೈ 100. ಇಲ್ಲಿ ಡಿವೈಡೆಡ್ ಬೈ 100 ಅಂತ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ಡಿವೈಡೆಡ್ ಬೈ 100 ಪ್ಲಸ್ ಕಮಿಷನ್. ಇಲ್ಲಿ ಕಮಿಷನ್ ಎಷ್ಟು, 10%. ಸೊ 10, 100 ಪ್ಲಸ್ 10 ಅಂತ ಮಾಡಿಬಿಟ್ಟು 110 ಅಂತ ಬರೀಬೇಕು. ಸೊ 110 ಇಂಟು 10/110 ಬರುತ್ತೆ. 110 ಇಂಟು 10/110. ಆವಾಗ ಕಮಿಷನ್ ಎಷ್ಟು ಬರುತ್ತಪ್ಪ, 10 ರೂಪೀಸ್ ಬರುತ್ತೆ. ಪ್ರಾಫಿಟ್ ಬಿಫೋರ್ ಅಂತ ಬಂದರೆ 11, ಪ್ರಾಫಿಟ್ ಆಫ್ಟರ್ ಅಂತ ಬಂದರೆ 10 ರೂಪೀಸ್ ಬರುತ್ತೆ. ಸೊ ಈ ಥರ ನಾವೇನು ಮಾಡ್ತೀವಿ, ಮ್ಯಾನೇಜರಿಗೆ ಕಮಿಷನನ್ನು ಕೊಡ್ತೀವಿ. ಸೊ ಈ ಮ್ಯಾನೇಜರ್ ಕಮಿಷನನ್ನು ನಾವು P&L ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು, ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಲ್ಯಾಬಿಲಿಟಿ ಸೈಡ್ ತೋರಿಸ್ಬೇಕು. ಸೊ ಅದಕ್ಕೆ ಮ್ಯಾನೇಜರ್ ಕಮಿಷನನ್ನು ಕೊಡೋದಕ್ಕೆ ನಾವು ಎಂಟ್ರಿ ಯಾವ ರೀತಿ ಬರುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಮ್ಯಾನೇಜರ್ ಕಮಿಷನ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮ್ಯಾನೇಜರ್ ಕಮಿಷನ್ ಯಾವ ಕಡೆ ಬರುತ್ತೆ, ಡೆಬಿಟ್ ಸೈಡ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆ್ಯಸ್ ಯು ನೋ ದಟ್ if the capital is going to be invested by the any proprietor, for the invested capital the proprietor get the interest. ಓಕೆ, ಅಂದರೆ ಯಾವುದೇ ಒಂದು ಕ್ಯಾಪಿಟಲು ಪ್ರೊಪ್ರೈಟರ್ ಇನ್ವೆಸ್ಟ್ ಮಾಡಿರೋದಕ್ಕೆ ಬಿಸ್ನೆಸ್ ಕಡೆಯಿಂದ ಅದೇ ಪ್ರೊಪ್ರೈಟರ್ಗೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಬಿಸ್ನೆಸ್ಸು ಇಂಟ್ರೆಸ್ಟನ್ನು ಕ್ಯಾಪಿಟಲ್ ಮೇಲೆ ಪ್ರೊಪ್ರೈಟರಿಗೆ ಕೊಡ್ತಾ ಇದೆ ಅಂದರೆ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. It is calculated to know the profit made by the business after providing the interest on capital. ಏನಕ್ಕೋಸ್ಕರ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಟ್ಟಾದಮೇಲೆ ಬಿಸ್ನೆಸ್ಸಿನ ಪ್ರಾಫಿಟ್ ಎಷ್ಟು ಅಂತ ನಾವು ನೋಡಲಿಕ್ಕೋಸ್ಕರ. ಇನ್ ಸಚ್ ಎ ಸಿಚುಯೇಷನ್ ದ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದ ಗಿವನ್ ಇಂಟ್ರೆಸ್ಟ್. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೋ ಅಷ್ಟು ಒಂದು ರೇಟ್ ಮೇಲೆ ಕ್ಯಾಪಿಟಲ್ ಮೇಲೆ ನಾವು ಯಾವ ಒಂದು ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಅಂದರೆ ಓಪನಿಂಗ್ ಕ್ಯಾಪಿಟಲ್ ಏನಿರುತ್ತಲ್ಲ ಓಪನಿಂಗ್ ಕ್ಯಾಪಿಟಲ್ ಮೇಲೆ ನಾವು ರೇಟ್ ಆಫ್ ಇಂಟ್ರೆಸ್ಟನ್ನು ಹಾಕಿಬಿಟ್ಟು ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಫ್ ಹವೆವರ್ ಎನಿ ಅಡಿಷ್ನಲ್ ಕ್ಯಾಪಿಟಲ್ ಬ್ರಾಟ್ ಡ್ಯೂರಿಂಗ್ ದ ಇಯರ್, ಅಂದರೆ ಅವನು ಆ ವರ್ಷದಲ್ಲಿ ಮಧ್ಯಭಾಗದಲ್ಲಿ ಯಾವಾಗ ಒಂದು ಸತಿ ಏನಾದರೂ ಮತ್ತೆ ಅಡಿಷ್ನಲ್ ಕ್ಯಾಪಿಟಲ್ ತಂದರೆ ಆ ಅಡಿಷ್ನಲ್ ಕ್ಯಾಪಿಟಲಿಗೂ ನಾವು ಇಂಟ್ರೆಸ್ಟನ್ನು ಕೊಡಬೇಕು. ಸಪೋಸ್ ಇಯರ್ ಸ್ಟಾರ್ಟಿಂಗ್ ಯಾವುದಪ್ಪ, ಏಪ್ರಿಲ್, ಇಯರ್ ಎಂಡಿಂಗ್ ಏನು, ಮಾರ್ಚ್. ಇವಾಗ ಅವನು ಸೆಪ್ಟೆಂಬರ್ ಕೊನೆಗೆ ಅಡಿಷ್ನಲ್ ಕ್ಯಾಪಿಟಲ್ ತರ್ತಾನೆ. ಸೊ ಸೆಪ್ಟೆಂಬರ್ ಕೊನೆಗೆ ಅಡಿಷ್ನಲ್ ಕ್ಯಾಪಿಟಲ್ ತರ್ತಾನೆ ಅಂದರೆ ಆ ಒಂದು ಅಡಿಷ್ನಲ್ ಕ್ಯಾಪಿಟಲ್ ಎಲ್ಲಿಂದ ನಾವು ಅದನ್ನು ಯೂಸ್ ಮಾಡ್ಕೊತೀವಿ, ಅಕ್ಟೋಬರ್ ತಿಂಗಳಿಂದ ತಾನೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಎಷ್ಟು ತಿಂಗಳಾಯಿತು, 6 ಮಂತ್ಸ್ ಆಯಿತು. ಆ 6 ಮಂತ್ಸಿಗೂ ನಾವು ಆ ಅಡಿಷ್ನಲ್ ಕ್ಯಾಪಿಟಲಿಗೂ ಬಿಸ್ನೆಸ್ ಏನು ಯೂಸ್ ಮಾಡ್ಕೊಡುತ್ತಲ್ಲ 6 ತಿಂಗಳು. ಸೊ ಆ ಅಡಿಷ್ನಲ್ ಕ್ಯಾಪಿಟಲಿಗೆ 6 ತಿಂಗಳಿಗೆ ನಾವು ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಸೊ ಓಪನಿಂಗ್ ಕ್ಯಾಪಿಟಲ್ ಮೇಲೂ ಇಂಟ್ರೆಸ್ಟ್ ಕೊಡ್ತೀರಾ, ಮತ್ತು ಅಡಿಷ್ನಲ್ ಕ್ಯಾಪಿಟಲ್ ಎಲ್ಲಿಂದ ತಂದಿರ್ತಾನಲ್ಲ ಅಲ್ಲಿಂದ ಮುಂದಕ್ಕೆ ನಾವು ಅದನ್ನು ಇಂಟ್ರೆಸ್ಟನ್ನು ಕೊಡ್ತಾ ಹೋಗಬೇಕು. ಸೊ ಸಚ್ ಇಂಟ್ರೆಸ್ಟ್ ಈಸ್ ಟ್ರೀಟೆಡ್ ಆ್ಯಸ್ ಎಕ್ಸ್ಪೆನ್ಸಸ್ ಫಾರ್ ದ ಬಿಸ್ನೆಸ್. ಯಾಕೆಂದರೆ ಬಿಸ್ನೆಸ್ಸು ಇಂಟ್ರೆಸ್ಟನ್ನು ಕೊಡ್ತಾ ಇದೆ ಪ್ರೊಪ್ರೈಟರಿಗೆ ಅಂದರೆ ಅದು ಎಕ್ಸ್ಪೆನ್ಸಸ್ ತಾನೆ. ಸೊ ಅವಾಗ ಎಂಟ್ರಿ ಏನು ಬರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನೋಡಿ, ಇದು ಓಪನಿಂಗ್ ಕ್ಯಾಪಿಟಲ್ 12,000. ಓಕೆ, ಸೊ 12,000ಕ್ಕೆ ಪ್ರಾಫಿಟನ್ನು ಏನು ಮಾಡಿದ್ವಿ, ಆ್ಯಡ್ ಮಾಡಿದ್ವಿ. ಎಷ್ಟು ಬಂತು, 29,961. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇವಾಗ 600 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ 12,000ಗೆ 5% ಅಂದರೆ ಎಷ್ಟಾಗುತ್ತೆ, 600. ಸೊ ಈ ನೆಟ್ ಪ್ರಾಫಿಟ್ ಏನು ಆ್ಯಡ್ ಮಾಡಿದ ಮೇಲೆ ಬಂದಿದೆಯಲ್ಲ ಅಮೌಂಟು, ಆ 600 ರುಪೀಸ್ನು ಆ್ಯಡ್ ಮಾಡಬೇಕು. ಯಾಕೆಂದರೆ ಈ 30,561 ರೂಪಾಯಿ ನಾವು ಕ್ಯಾಪಿಟಲ್ಗೆ ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಅ ಫಂಡ್ ವಿಚ್ ಈಸ್ ಗೋಯಿಂಗ್ ಟು ಬಿ ರಿಲೇಟೆಡ್ ಟು ದ ಪ್ರೊಪ್ರೈಟರ್. ಸೊ ಪ್ರೊಪ್ರೈಟರಿಗೆ ಕೊಡ್ತಕ್ಕಂಥ ಇಂಟ್ರೆಸ್ಟನ್ನು ನಾವು ಅದೇ ಕ್ಯಾಪಿಟಲ್ಗೆ ನಾವು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ ಈ 600 ರುಪೀಸನ್ನು ನಾವು P&L ಅಕೌಂಟಲ್ಲಿ ನಾವು ಯಾವ ಕಡೆ ತೋರಿಸ್ಬೇಕು, ಡೆಬಿಟ್ ಸೈಡ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪಾರ್ಟ್ 2 ಚಾಪ್ಟರ್.
ಓಕೆ, ಇದಿಷ್ಟು ನಿಮಗೆ ಪಾರ್ಟ್ 2 ಚಾಪ್ಟರಲ್ಲಿ ಬರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸು ಮತ್ತು ಅಡ್ಜಸ್ಟ್ಮೆಂಟ್ನ ಬೇಸಿಸಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ ಅಂತ. ಸೊ ಇದ್ರ ಬೇಸಿಸಲ್ಲಿ ನಾವು ಪ್ರಾಬ್ಲಮ್ಸನ್ನು ನಾವು ನೋಡ್ತಾ ಹೋಗೋದು. ಅಂದರೆ ಟ್ರೇಡಿಂಗ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು, ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಮಾಡಬೇಕು ಅಂತ. ಸೊ ಆನ್ ದ ಬೇಸಿಸ್ ಆಫ್ ದೀಸ್ ಅಡ್ಜಸ್ಟ್ಮೆಂಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಬಿ ಪ್ರಿಪೇರಿಂಗ್ ದ balance sheets. So this is all about the financial statements part 2 chapter. In the next video we are going to be discuss the next chapter, that is incomplete records. So this is all about the today's class. Thank you.